VCD ನಂಬರ್ 2495, ಮುರಳಿ ತಾರೀಖ್ 18/5/1967, ನುಡಿಸಿರುವಂಥ ತಾರೀಖ್ 22/4/2018. प्रातः क्लास चल रहा था 18/5/1967। छठी पेज की अंतिम लाइन में बात चल रही थी, हम बाबा के बच्चे हैं। ನಾವು ಬಾಬಾನ ಮಕ್ಕಳಾಗಿದ್ದೀವಿ. किसके बच्चे हैं? ಏನಂತ ಹೇಳಿದ್ರು, ನಾವು ಯಾರ ಮಕ್ಕಳಾಗಿದ್ದೀವಿ? बाबा के या बाप के? ಬಾಬಾನ ಮಕ್ಕಳಾಗಿದ್ದೀವ ಅಥವಾ ತಂದೆಯ ಮಕ್ಕಳಾಗಿದ್ದೀವ? किसके बच्चे हैं? ನಾವು ಯಾರ ಮಕ್ಕಳಾಗಿದ್ದೀವಿ? ये बाबा के गूंगे बच्चे इशारेबाजी बहुत करते हैं, लिख के नहीं देते, पढ़े लिखे नहीं है लगता है। ಈ ಬಾಬಾನ ಮೂಕರಾಗಿರುವಂಥ ಮಕ್ಕಳು ಸೂಚನೆಯನ್ನು ತುಂಬ ಜಾಸ್ತಿ ಕೊಡ್ತಾರೆ, ಬರೆದ್ಬಿಟ್ಟು ಕೊಡೋದಿಲ್ಲ. ಯಾಕೆ, ಓದಿರೋರು ಆಗಿಲ್ವಾ? शिव बाबा, ಶಿವ ಬಾಬಾ ಆಗಿದ್ದಾರೆ. तो हम शिव बाबा के बच्चे हैं। ಮತ್ತೆ ನಾವು ಶಿವ ಬಾಬಾನ ಮಕ್ಕಳಾಗಿದ್ದೀವಿ. और बाबा हमको अभी वर्षा देने आए हैं। ಮತ್ತೆ ಬಾಬಾ ಇವಾಗ ನಮಗೆ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. बाबा हमको वर्षा देने आए, कहाँ से आए हैं? ಈ ಬಾಬಾ ನಮಗೆ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಮತ್ತೆ ಎಲ್ಲಿಂದ ಬಂದಿದ್ದಾರೆ? अरे बाबा कहाँ से? परमधाम से आते हैं। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಅರೆ ಬಾಬಾ ಎಲ್ಲಿಂದ ಬರ್ತಾರೆ? ಪರಮಧಾಮದಿಂದ ಬರ್ತಾರಾ? वाह भाई, बाबा तो ग्रैंड फादर को कहा जाता है। ಬಾಬಾ ಅಂತ ಗ್ರ್ಯಾಂಡ್ ಫಾದರಿಗೆ ಹೇಳಲಾಗುತ್ತೆ. ग्रैंड फादर परमधाम में बैठता है। ಮತ್ತೆ ಗ್ರ್ಯಾಂಡ್ ಫಾದರ್ ಪರಮಧಾಮದಲ್ಲಿ ಕುತ್ಕೊಂತಾರಾ? है ग्रैंड फादर बाबा। ಗ್ರ್ಯಾಂಡ್ ಫಾದರ್ ಅಂದ್ರೆ ಬಾಬಾ. ಕೇಳ್ತಾ ಇದ್ದಾರೆ ಬಾಬಾ, ಹೇಳಿ. ऊंची स्टेज में बैठता है बाबा। ಯಾರೋ ಹೇಳಿದ್ರು ಉನ್ನತವಾಗಿರುವಂಥ ಸ್ಟೇಜ್ನಲ್ಲಿ ಕುತ್ಕೊತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ ಬಾಬಾ ಉನ್ನತವಾಗಿರುವಂಥ ಸ್ಟೇಜ್ನಲ್ಲಿ ಇರ್ತಾರಾ? बाबा ऊंची स्टेज में बैठता है। ಬಾಬಾ ಉನ್ನತವಾಗಿರುವಂಥ ಸ್ಟೇಜ್ನಲ್ಲಿ ಕುತ್ಕೊತಾರಾ? लो, अरे एक बात करो ना, कभी कहते हैं। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಒಂದು ಮಾತನ್ನ ಹೇಳಿ. ओके, साकार ಒಂದೊಂದ್ಸತಿ ಹೇಳ್ತೀರಾ ಸಾಕಾರ ಅಂತ, आत्मा ಅಂದ್ರೆ ಸಾಕಾರಾತ್ಮ ಅಂತ ಹೇಳ್ತೀರಾ ಒಂದೊಂದ್ಸತಿ. निराकारी आत्मा, ಮತ್ತೆ ಇನ್ನೂ ಒಂದೊಂದ್ಸತಿ ನಿರಾಕಾರಿ ಆತ್ಮ ಅಂತ ಹೇಳ್ತೀರಾ. जो सदाशिव है वो कभी साकारी बनती ही नहीं। ಅವರಂತೂ ಯಾವಾಗಲೂ ಸದಾಶಿವ ಆಗಿದ್ದಾರೆ, ಅವರಂತೂ ಯಾವತ್ತೂ ಸಾಕಾರಿ ಆಗೋದೇ ಇಲ್ಲ. इन दोनों आत्माओं का मेल बाबा कहा जाता है। ಮತ್ತೆ ಎರಡು ಆತ್ಮಗಳ ಕಂಬೈಂಡ್ ರೂಪಕ್ಕೆ ಬಾಬಾ ಅಂತ ಹೇಳಲಾಗುತ್ತೆ. कभी कहते बाबा ऊपर से आता है। ಒಂದೊಂದ್ಸತಿ ಹೇಳ್ತೀರಾ ಬಾಬಾ ಮೇಲಿಂದ ಬರ್ತಾರೆ ಅಂತ. अरे जो ऊपर से आने वाला सूरज चांद सितारों की दुनिया से पार से आता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾರು ಮೇಲಿಂದ ಬರ್ತಾರೆ, ಸೂರ್ಯ ಚಂದ್ರ ನಕ್ಷತ್ರಗಳ ಪರೆ ಆಗಿರುವಂಥ ಪ್ರಪಂಚದಿಂದ ಬರ್ತಾರೆ. वो तो आत्माओं का बिंदु बिंदु आत्माओं का बाप है। ಅವರಂತೂ बिंदु बिंदु ಆತ್ಮಗಳ ತಂದೆ ಆಗಿದ್ದಾರೆ. उसको शरीर तो है ही नहीं, ಅವರಿಗೆ ಶರೀರ ಅಂತೂ ಇಲ್ವೇ ಇಲ್ಲ. तो वो तो ऊपर से आता है, लेकिन यहाँ ऊपर से आने वाले को जिसको बाप कहा जाता है, ಮತ್ತೆ ಅವರಂತೂ ಮೇಲಿಂದ ಬರ್ತಾರೆ. ಆದರೆ ಇಲ್ಲಿ ಯಾರು ಮೇಲಿಂದ ಬರ್ತಾರೆ ಅವ್ರಿಗಂತೂ ಹೇಳಲಾಗುತ್ತೆ, सुप्रीम फादर, ಅವರಿಗಂತೂ ಸುಪ್ರೀಂ ಫಾದರ್ ಅಂತ ಹೇಳಲಾಗುತ್ತೆ. उसकी बात थोड़ी पूछी जा रही। ಇಲ್ಲಿ ಅವ್ರ ಮಾತನ್ನ ನೀನು ಕೇಳ್ತಾ ಇದ್ದಾರಾ? ಇಲ್ಲ, यहाँ तो बाबा की बात पूछी जा रही है। बाबा ಇಲ್ಲಂತೂ ಬಾಬಾನ ಮಾತನ್ನ ಕೇಳ್ತಾ ಇದ್ದಾರೆ. हमको अभी संगम में ಅಂದರೆ ಬಾಬನ್ಗೆ ಇವಾಗ ಸಂಗಮದಲ್ಲಿ वर्षा देने आए हैं। ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ.
बताओ। अरे ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಹೇಳಿ. अरे इस पहेली का कोई हल नहीं। ಈ ಪಹೇಲಿ ಏನಿದೆ ಅದರದ್ದೇನು ಉತ್ತರನೇ ಇಲ್ವಾ? ಅಂದರೆ ಒಗಟು, ಈ ಒಗಟು ಏನಿದೆ ಅದರದ್ದೇನು ಉತ್ತರನೇ ಇಲ್ವಾ? हाँ? अरे बाबा हमको अभी वर्षा देने आए हैं। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಬಾಬಾ ಇವಾಗ ನಮಗೆ ಆಸ್ತಿಯನ್ನು ಕೊಡಲಿಕ್ಕೋಸ್ಕರ ಬಂದಿದ್ದಾರೆ. कौन बोल रहा है? ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ? अरे कौन बोल रहा है ये भी भूल गए। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಯಾರು ಹೇಳ್ತಾ ಇದ್ದಾರೆ ಇದನ್ನು ಸಹ ಮರ್ತೋಗ್ಬಿಟ್ರಾ? कौन लिखा ना, ಯಾರು ಬರೀರಿ. इशारेबाजियां करना नहीं छोड़ेंगे। ಸೂಚನೆ ಮಾತುಗಳನ್ನು ಮಾತಾಡೋದನ್ನು ಬಿಡೋದೇ ಇಲ್ಲ. ब्रह्मा बाबा वर्षा देते हैं। ಬ್ರಹ್ಮ ಬಾಬಾ ಆಸ್ತಿಯನ್ನು ಕೊಡ್ತಾರಾ? लो एक नई बात और सुनो। ಒಂದು ಹೊಸ ಮಾತನ್ನು ಇವಾಗ ಮತ್ತೆ ಕೇಳಿ. वो दाढ़ी मूछ वाले ब्रह्मा बाबा से वर्षा लेना है। ಗಡ್ಡ ಮೀಸೆ ಇರುವಂಥ ಬ್ರಹ್ಮ ಬಾಬಾನಿಂದ ಆಸ್ತಿ ತಗೋಬೇಕಾಗಿದೆ. दाढ़ी मूछ वाले खुद ही भिखारी होते हैं तो मुझको काय का वर्षा देंगे। ಗಡ್ಡ ಮೀಸೆ ಇರುವಂಥವ್ರಂತೂ ಸ್ವಯಂವೇ ವಿಕಾರಿಗಳಾಗಿರ್ತಾರೆ, ಅವ್ರು ಮತ್ತೆ ನಿಮ್ಗೆ ಯಾವ ಆಸ್ತಿಯನ್ನು ಕೊಡ್ತಾರೆ? ले ले ತಗೊಂಬಿಡಿ. है शिव बाबा बोल रहे हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಹೇಳ್ತಾ ಇದ್ದಾರೆ ಈ ಮಾತನ್ನು. कहाँ से आए शिव बाबा? ಎಲ್ಲಿಂದ ಬಂದಿದ್ದಾರೆ ಶಿವಬಾಬಾ? अरे शिव बाबा कहाँ से आए? ಬಾಬಾ ಕೇಳ್ತಾ ಇದ್ದಾರೆ, ಅರೆ ಶಿವಬಾಬಾ ಎಲ್ಲಿಂದ ಬಂದರು? जिसको हम शिव बाबा कहते हैं ಯಾರಿಗೆ ನಾವು ಶಿವಬಾಬಾ ಅಂತ ಹೇಳ್ತೀವಿ वो इस सृष्टि की बात है ಅದು ಮತ್ತೆ ಈ ಸೃಷ್ಟಿಯ ಮಾತಾಗಿದೆನಾ या परम नाम की बात है ಅಥವಾ ಪರಮಧಾಮದ ಮಾತಾಗಿದೆನಾ? आत्माओं के लोक की बात है। ಆತ್ಮಗಳ ಲೋಕದ ಮಾತಾಗಿದೆನಾ? तो इसी सृष्टि पे हैं तो फिर आए कहाँ से? ಇದೇ ಸೃಷ್ಟಿಯಲ್ಲಿದ್ದಾರೆ ಅಂದರೆ ಮತ್ತೆ ಅವ್ರು ಎಲ್ಲಿಂದ ಬಂದಿದ್ದಾರೆ? अच्छा यही बता दो कि ये वाक्य कौन आत्मा बोल रही है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಇಷ್ಟಾದರೂ ಹೇಳ್ಬಿಡಿ, ಈ ವಾಕ್ಯವನ್ನು ಯಾವ ಆತ್ಮ ಹೇಳ್ತಾ ಇದ್ದಾರೆ? आत्मा बोलती है कि शरीर बोलता है? जड़ ಜಡ ಶರೀರ ಹೇಳುತ್ತಾ ಅಥವಾ ಆತ್ಮ ಹೇಳುತ್ತಾ? शिव बाप की आत्मा बोल रही है। ಶಿವ ತಂದೆಯ ಆತ್ಮ ಹೇಳ್ತಾ ಇದ್ದಾರಾ? वो वर्षा दे, उसको वर्षा मिलेगा। ಅವರಿಗೆ ಆಸ್ತಿ ಸಿಗುತ್ತಾ? बाबा हमको अभी वर्षा देने आए हैं। ಬಾಬಾ ಇವಾಗ ನಮಗೆ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. शिव बाबा बोल रहा है। ಶಿವಬಾಬಾ ಹೇಳ್ತಾ ಇದ್ದಾರಾ? शिव बाप जैसे तुमने लिखा ಶಿವ ತಂದೆ ಯಾವ ಥರ ಇವಾಗ ನೀವು ಬರೆದಿದ್ದೀರಾ शिव बाप। ಶಿವ ತಂದೆ ಅಂತ? शिव बाप की तो यहाँ बात ही नहीं हो रही। ಶಿವ ತಂದೆದಂತೂ ಇಲ್ಲಿ ಮಾತೇ ಆಗ್ತಾ ಇಲ್ಲ. यहाँ तो बाबा की बात हो रही है। ಇಲ್ಲಂತೂ ಬಾಬಾನ ಮಾತು ನಡೀತಾ ಇದೆ. अरे ये वाक्य बोलने वाला है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಈ ವಾಕ್ಯವನ್ನು ಹೇಳುವಂಥವ್ರಾಗಿದ್ದಾರೆ मनुष्य सृष्टि का बाप। ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. क्या? जिसमें शिव बाप प्रवेश करते हैं। ಏನಂತ ಹೇಳಿದ್ರು? ಯಾರಲ್ಲಿ ಶಿವ ತಂದೆ ಪ್ರವೇಶ ಮಾಡ್ತಾರೆ वो बोलता है बाबा। ಅವ್ರು ಹೇಳ್ತಾರೆ ಬಾಬಾ ಅಂತ. किसको बोलता है बाबा? ಯಾರಿಗೆ ಹೇಳ್ತಾರೆ ಬಾಬಾ ಅಂತ? वो बिंदी को बोलता है बाबा ಅವರು ಬಿಂದಿಗೆ ಹೇಳ್ತಾರ ಬಾಬಾ ಅಂತ? या साकार मनुष्य सृष्टि में किसी व्यक्ति को बोलता है बाबा? ಅಥವಾ ಸಾಕಾರ ಮನುಷ್ಯ ಸೃಷ್ಟಿಯಲ್ಲಿ ಯಾವುದಾದ್ರೂ ವ್ಯಕ್ತಿಗೆ ಹೇಳ್ತಾರ ಬಾಬಾ ಅಂತ? बिंदी को बोलता है। ಬಿಂದಿಗೆ ಹೇಳ್ತಾರೆ. बाबा हमको अभी, अभी माने संगम युग में, ಬಾಬಾ ನಮಗೆ ಇವಾಗ, ಇವಾಗ ಅಂದರೆ ಯಾವಾಗ? ಸಂಗಮ ಯುಗದಲ್ಲಿ. हमको, हमको माने ನಮಗೆ ಅಂದರೆ
हमको माने किसको? ನಮಗೆ ಅಂದರೆ ಯಾರಿಗೆ? एक को या ज्यादा को? ಒಬ್ರಿಗ ಅಥವಾ ಜಾಸ್ತಿ ಜನಗಳಿಗ? है फिर इशारेबाजी। ಮತ್ತೆ ಸೂಚನೆ ಮಾತಾಡ್ತಾ ಇದ್ದೀರಾ? आदत से मजबूर बेचारा हो गया। ಪಾಪ ಅಭ್ಯಾಸದಿಂದ ವಿವಶರಾಗ್ಬಿಟ್ಟಿದ್ದಾರೆ आखिरी जन्म में। ಕೊನೆ ಜನ್ಮದಲ್ಲಿ ज्यादा बच्चों को, ಜಾಸ್ತಿ ಮಕ್ಕಳಿಗ? ज्यादा बच्चों को हम कहा जाता है, एक को कहा ಜಾಸ್ತಿ ಮಕ್ಕಳಿದ್ರೆ ನಾವು ಅಂತ ಹೇಳಲಾಗುತ್ತೆ, जाता है मैं मुझको। ಒಬ್ಬರಿದ್ರೆ ನಾನು ನನಗೆ ಅಂತ ಹೇಳಲಾಗುತ್ತೆ. तो बाबा हमको में कम से कम दो तो होंगे। ಮತ್ತೆ ಬಾಬಾ ನಮಗೆ ಅಂದರೆ ಕಡಿಮೆಗಿಂತ ಕಡಿಮೆ ಇಬ್ಬರಾದರೂ ಇರ್ತಾರೆ. कौन है दो? ಮತ್ತೆ ಯಾರ್ಯಾರಾಗಿದ್ದಾರೆ ಇಬ್ರು? अच्छा, ये बातें सब लक्ष्मी के सामने बैठ के बोलते हैं। ಅಚ್ಚಾ, ಈ ಎಲ್ಲ ಮಾತುಗಳನ್ನು ಲಕ್ಷ್ಮಿ ಎದುರುಗಡೆ ಕುತ್ಕೊಂಡ್ಬಿಟ್ಟು ಹೇಳ್ತಾರಾ? लक्ष्मी सामने बैठती है? ಲಕ್ಷ್ಮಿ ಎದುರುಗಡೆ ಕುತ್ಕೊಂತಾರ? बैठती है? ಕೇಳ್ತಾ ಇದ್ದಾರೆ ಬಾಬಾ ಕುತ್ಕೊಂತಾರ? अरे लक्ष्मी नारायण से वर्षा लेती है ಲಕ್ಷ್ಮಿ ನಾರಾಯಣನಿಂದ ಆಸ್ತಿಯನ್ನು ತಗೊಂತಾರ? या लक्ष्मी ज्ञान का वर्षा ಅಥವಾ ಲಕ್ಷ್ಮಿ ಯಾರಿದ್ದಾರೆ ಅವರು ಜ್ಞಾನದ ಆಸ್ತಿಯನ್ನು बिंदु बिंदु आत्माओं के बाप से लेती है डायरेक्ट? ಬಿಂದು ಬಿಂದು ಆತ್ಮಗಳ ತಂದೆಯಿಂದ ಡೈರೆಕ್ಟ್ ತಗೊಂತಾರ? जगदम्बा के लिए बोला, ಜಗದಂಬನ್ಗೋಸ್ಕರ ಹೇಳಿದ್ದಾರೆ. माने जगदम्बा अभी घूंघट में नहीं है, तुम्हारे सामने घूंघट खोल दिया है। ಅಂದರೆ ಜಗದಂಬ ಇವಾಗ ಸೆರಗಿನಲ್ಲಿಲ್ಲ, ನಿಮ್ಮ ಎದುರುಗಡೆ ಸೆರಗನ್ನ ತೆಗೆದು ಬಿಟ್ಟಿದಾರ? हे भगवान, हमको का माने एक व्यक्ति नहीं है, ನಮಗೆ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, कम से कम दो हैं। ಕಡಿಮೆಗಿಂತ ಕಡಿಮೆ ಇಬ್ಬರಾಗಿದ್ದಾರೆ, ज्यादा भी हो सकते हैं। ಮತ್ತೆ ಜಾಸ್ತಿನೂ ಸಹ ಆಗ್ಬೋದಾಗಿದೆ. तो बोलने वाली आत्मा कौन? ಮತ್ತೆ ಹೇಳುವಂತ ಆತ್ಮ ಯಾರಾಗಿದ್ದಾರೆ? ಆದಮ್ ಆಗಿದ್ದಾರೆ. और हमको किसके लिए कहा? ಮತ್ತೆ ನಮಗೆ ಅಂತ ಯಾರಿಗೋಸ್ಕರ ಹೇಳಿದ್ರು? है ये क्या? 8 के लिए कहा, ज्यादा से ज्यादा। ಹೆಚ್ಚಿಗಿಂತ ಹೆಚ್ಚು 8 ಆತ್ಮಗಳಿಗೋಸ್ಕರ ಹೇಳಿದ್ರು. माना जो वर्षा देंगे, ಅಂದರೆ ಯಾರು ಆಸ್ತಿಯನ್ನು ಕೊಡ್ತಾರೆ, हमको ಯಾರು ನಮಗೆ ಆಸ್ತಿಯನ್ನು ಕೊಡ್ತಾರೆ, बाबा बोला, माना आदम की आत्मा बोली ಬಾಬಾ ಹೇಳಿದ್ರು, ಅಂದರೆ ಆದಮಿನ ಆತ್ಮ ಹೇಳಿದ್ರು कि हमको जो अभी संगम में वर्षा देते हैं, ಅಂದರೆ ನಮಗೆ ಇವಾಗ ಏನು ಸಂಗಮ ಯುಗದಲ್ಲಿ ಆಸ್ತಿಯನ್ನು ಕೊಡ್ತಾರೆ, वो वर्षा कौन सा वर्षा है? ಆ ಆಸ್ತಿ ಯಾವ ಆಸ್ತಿ ಆಗಿದೆ? स्वर्ग का वर्षा है। ಸ್ವರ್ಗದ ಆಸ್ತಿ ಆಗಿದೆನಾ? कि कोई और वर्षा है? ಅಥವಾ ಯಾವುದಾದ್ರೂ ಬೇರೆ ಆಸ್ತಿ ಆಗಿದೆನಾ? ज्ञान का वर्षा देने आए। ಜ್ಞಾನದ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. क्या यह अखूट ज्ञान का भंडार है ना, शिव बाप ज्योति बिंदु। ಅಂದರೆ ಶಿವ ತಂದೆ ಜ್ಯೋತಿರ್ಬಿಂದು ಯಾರಿದ್ದಾರೆ ಅವರು ಅಕೂಟ ಜ್ಞಾನದ ಭಂಡಾರ ಆಗಿದ್ದಾರೆ ಅಲ್ವಾ? जन्म मरण के चक्कर में नहीं आता है, ಅವರು ಜನನ ಮರಣದ ಚಕ್ರದಲ್ಲೇ ಬರೋದಿಲ್ಲ. इसलिए सारा ज्ञान उसकी आत्मा में भरा हुआ है। ಅದಕ್ಕೋಸ್ಕರ ಎಲ್ಲ ಜ್ಞಾನ ಅವ್ರ ಆತ್ಮನಲ್ಲಿ ತುಂಬಿಕೊಂಡಿದೆ, जन्म जन्मांतर का भरा हुआ है। ಜನ್ಮ ಜನ್ಮಾಂತರದ ಜ್ಞಾನ ತುಂಬಿಕೊಂಡಿದೆ. तो वो ज्ञान का अखूट वर्षा देने के लिए बाबा ಮತ್ತೆ ಆ ಜ್ಞಾನದ ಅಕೂಟ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ ಬಾಬಾ अभी संगम युग में आए हैं। ಇವಾಗ ಸಂಗಮ ಯುಗದಲ್ಲಿ ಬಂದಿದ್ದಾರೆ. हैं? कहाँ से आए हैं? ಎಲ್ಲಿಂದ ಬಂದಿದ್ದಾರೆ? बिंदु बिंदु आत्माओं का जो धाम है, गीता में बताया, ಅಂದರೆ ಬಿಂದು ಬಿಂದು ಆತ್ಮಗಳ ಮನೆ ಏನಿದೆ ಅದಕ್ಕೋಸ್ಕರ ಗೀತೆಯಲ್ಲೂ ಸಹ ಹೇಳಿದ್ದಾರೆ, तद्धाम परमम मम, जहाँ सूरज ತದ್ಧಾಮ ಪರಮಂ ಮಮ. चांद सितारों का प्रकाश नहीं पहुँचता, ಅಂದರೆ ಎಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳ ಪ್ರಕಾಶ ತಲುಪೋದಿಲ್ಲ,
उससे भी जो पार है, ಅದಕ್ಕಿಂತನೂ ಪರೆ ಆಗಿರುವಂಥ ಸ್ಥಾನ ಏನಿದೆ, पारलोक ब्रह्मलोक सुप्रीम एबोर्ड, ಪಾರಲೋಕ ಅಂತ ಹೇಳಿ, ಬ್ರಹ್ಮಲೋಕ ಅಂತ ಹೇಳಿ, ಸುಪ್ರೀಂ ಎಬೋರ್ಡ್ ಅಂತ ಹೇಳಿ, मुसलमान कहते हैं अर्श है, ಮುಸಲ್ಮಾನರು ಹೇಳ್ತಾರೆ ಅರ್ಶ್ ಅಂತ. वहां से आए हैं. ಅಲ್ಲಿಂದ ಬಂದಿದ್ದೀವಿ. आत्मा को तो आत्मा ही कहेंगे, ಆತ್ಮಗಳಿಗಂತೂ ಆತ್ಮ ಅಂತಾನೆ ಹೇಳಲಾಗುತ್ತೆ. है आत्मा को कोई देह तो नहीं कहेंगे. ಆತ್ಮಗಳಿಗೆ ಯಾರಾದರೂ ದೇಹ ಅಂತ ಹೇಳ್ತಾರಾ? ಇಲ್ಲ. तो ये ज्ञान का वर्षा कौन लेती है? ಮತ್ತೆ ಈ ಜ್ಞಾನದ ಆಸ್ತಿಯನ್ನು ಯಾರು ತಗೊಂತಾರೆ? आत्मा ही लेती है ना. ಆತ್ಮನೇ ತಗೊಳುತ್ತೆ ಅಲ್ವಾ? तो जो आत्मिक स्थिति में पूरे टिकते हैं, ಮತ್ತೆ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಪೂರ್ತಿ ಸ್ಥಿತರಾಗ್ತಾರೆ वो ही वर्षा लेते हैं. ಅವರೇ ಆಸ್ತಿಯನ್ನು ತಗೊಂತಾರೆ. है अपनी अपनी दुनिया का अखूट वर्षा लेते हैं. ತಮ್ಮ ತಮ್ಮ ಪ್ರಪಂಚದ ಅಕೂಟ ಆಸ್ತಿಯನ್ನು ತಗೊಂತಾರೆ. तो कितने हैं ಮತ್ತೆ ಎಷ್ಟು ಜನ ಆಗಿದ್ದಾರೆ? वर्षा लेने वाले? ज्यादा से ज्यादा ಆಸ್ತಿಯನ್ನು ತಗೊಳ್ಳೋಂಥವ್ರು ಹೆಚ್ಚಿಗಿಂತ ಹೆಚ್ಚು ಎಷ್ಟು ಜನ ಆಗಿದ್ದಾರೆ? 8. 8 ಆತ್ಮಗಳಾಗಿದ್ದಾರೆ. उनका नाम होता है शास्त्रों में वसु. वसु माने धन संपत्ति. ಶಾಸ್ತ್ರಗಳಲ್ಲಿ ಅವ್ರ ಹೆಸರೇ ಆಗಿರುತ್ತೆ ವಸು. ವಸು ಅಂದ್ರೇನೆ ಧನ ಸಂಪತ್ತಿ. क्या निराकार में कहें तो एक ही है धन संपत्ति स्वरूप. ಏನಂತ ಹೇಳಿದ್ರು? ನಿರಾಕಾರದಲ್ಲಿ ಹೇಳಿದ್ರೆ ಶಿವ ಒಬ್ಬರೇ ಆಗಿದ್ದಾರೆ ಜ್ಞಾನದ ಅಕೂಟ ಧನ ಸಂಪತ್ತಿ ಅಂದ್ರೆ. और साकार सृष्टि में आता है ಮತ್ತೆ ಯಾವಾಗ ಅವ್ರು ಈ ಸಾಕಾರ ಸೃಷ್ಟಿಯಲ್ಲಿ ಬರ್ತಾರೆ तो कोई 10 सितारे, वो 8 सितारे हैं ಅಂದ್ರೆ ಅದರಲ್ಲಿ ಯಾವುದೇ 8 ನಕ್ಷತ್ರಗಳಿದೆ, जिनकी अपनी अपनी दुनिया है. ಅವ್ರದ್ದು ತಮ್ಮದೇ ಆಗಿರುವಂಥ ಪ್ರಪಂಚ ಆಗಿದೆ. क्या उस दुनिया में ಏನಂತ ಹೇಳಿದ್ರು? ಆ ಪ್ರಪಂಚದಲ್ಲಿ जो अपनी अपनी दुनिया का अखूट ज्ञान का भंडार है, ಯಾರು ತಮ್ಮ ತಮ್ಮ ಪ್ರಪಂಚದ ಜ್ಞಾನದ ಅಕೂಟ ಭಂಡಾರ ಆಗಿದ್ದಾರೆ, वो 8 लेते हैं. ಅವರು 8 ಆತ್ಮಗಳು ತಗೊಂತಾರೆ. इसलिए उनका नाम 8 वसु ಅದಕ್ಕೋಸ್ಕರ ಅವ್ರ ಹೆಸರೇನಾಗಿದೆ? 8 ವಸು ಅಂತ ಆಗಿದೆ. गाए जाते हैं. ಆ ಥರ ಅವ್ರದ್ದು ಗಾಯನ ಮಾಡಲಾಗುತ್ತೆ. तो आत्मा का अभिमानी बनना, ಮತ್ತೆ ಆತ್ಮಾಭಿಮಾನಿಗಳಾಗೋದು. क्या वर्षा तो ज्ञान का देने आए हैं ना. ಏನಂತ ಹೇಳಿದ್ರು? ಆಸ್ತಿ ಅಂತೂ ಜ್ಞಾನದ್ದೇ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ ಅಲ್ವಾ? तो जिनको ज्ञान का वर्षा मिलता है, ಮತ್ತೆ ಯಾರಿಗೆ ಜ್ಞಾನದ ಆಸ್ತಿ ಸಿಗುತ್ತೆ उनकी संख्या ज्यादा से ज्यादा 8 है. ಅವ್ರ ಸಂಖ್ಯೆ ಹೆಚ್ಚಿಗಿಂತ ಹೆಚ್ಚು 8 ಆಗಿದೆ. और नंबरवार है. ಮತ್ತೆ ನಂಬರ್ ವಾರ್ ಆಗಿದ್ದಾರೆ. 8 वसु जो हैं, छोटे बड़े तो होंगे ना. ಅಂದರೆ 8 ವಸು ಯಾರಿದ್ದಾರೆ ಅವರು ನಂಬರ್ ವಾರ್ ಆಗಿದ್ದಾರೆ. ಚಿಕ್ಕವರು ದೊಡ್ಡವರು ಇರ್ತಾರೆ ಅಲ್ವಾ? तो जो आत्मिक स्थिति का वर्षा लेते हैं, ಮತ್ತೆ ಯಾರು ಆತ್ಮಿಕ ಸ್ಥಿತಿಯ ಆಸ್ತಿಯನ್ನು ತಗೊಂತಾರೆ उनके लिए शर्त ये है ಮತ್ತೆ ಅವರಿಗೋಸ್ಕರ ಚಾಲೆಂಜ್ ಇದೇ ಆಗಿದೆ, कि आत्मा का अभिमानी बनना पड़े. ಆತ್ಮನ ಅಭಿಮಾನಿ ಆಗಬೇಕಾಗಿದೆ. क्या उनको देह का अभिमान नाम मात्र भी न रहे. ಅಂದರೆ ಅವರಿಗೆ ದೇಹದ ಅಭಿಮಾನ ಹೆಸರಿಗೆ ಮಾತ್ರನೂ ಸಹ ಇರಬಾರ್ದಾಗಿದೆ. देह का कोई अहंकार न रहे. ದೇಹದ ಯಾವುದೇ ಅಹಂಕಾರ ಇರಬಾರ್ದು. तब वो वर्षा मिलता है. ಅವಾಗ ಆಸ್ತಿ ಸಿಗುತ್ತೆ. उनको अपनी अपनी दुनिया का वो सितारे है ना आत्मरूपी. ಅವ್ರಿಗೆ ತಮ್ಮ ತಮ್ಮ ಪ್ರಪಂಚದ ಆಸ್ತಿ ಸಿಗುತ್ತೆ. ಅಂದರೆ ಅವರು ತಮ್ಮ ತಮ್ಮ ಪ್ರಪಂಚದ ನಕ್ಷತ್ರಗಳಾಗಿದ್ದಾರೆ ಅಲ್ವಾ? तो उनको अपनी अपनी दुनिया का वर्षा मिलता है. ಮತ್ತೆ ಅವರಿಗೆ ತಮ್ಮ ತಮ್ಮ ಪ್ರಪಂಚದ ಆಸ್ತಿ ಸಿಗುತ್ತೆ. और इस आत्माभिमानी बनने में ಮತ್ತೆ ಈ ಆತ್ಮಾಭಿಮಾನಿಗಳಾಗೋದ್ರಲ್ಲಿ थोड़ी मेहनत है. ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. क्या बाबा बहुत मेहनत नहीं देते हैं, ಅಂದರೆ ಬಾಬಾ ತುಂಬ ಶ್ರಮ ಕೊಡೋದಿಲ್ಲ, थोड़ी मेहनत देते हैं. क्या ಸ್ವಲ್ಪ ಶ್ರಮವನ್ನು ಕೊಟ್ಬಿಡ್ತಾರೆ. ಏನಂತ ಹೇಳ್ತಾರೆ? कि अपनी देह को भूल जाओ. ಅಂದರೆ ನಿಮ್ಮ ದೇಹವನ್ನು ನೀವು ಮರ್ತು ಬಿಡಿ. क्या ये जो देह रूपी दुम्ब लटका हुआ है ना, ಏನಂತ ಹೇಳಿದ್ರು? ಈ ದೇಹದ ಒಂದು ಬಾಲ ಅನ್ನೋದೇನಿದೆ, ದೇಹಾಭಿಮಾನದ ಬಾಲ ಇದೆ ಅಲ್ವಾ, ನೇತಾಡ್ತಾ ಇದೆ, आत्मा के पीछे, ಆತ್ಮನ ಹಿಂದೆ ಇದೆ ಅಲ್ವಾ, ಅದು इसको भूल जाओ. ಅದನ್ನು ಮರ್ತು ಬಿಡಿ.
18/5/67 की वाणी का 7वां पेज। तो फिर उनको पहले पहले ये भूल जाकर बताओ। ಮತ್ತೆ ಅವ್ರಿಗೆ ಹೋಗ್ಬಿಟ್ಟು ಮೊಟ್ಟ ಮೊದಲು ಈ ತಪ್ಪನ್ನ ಹೇಳಿ. समझाने वालों को, ತಿಳಿಸುವಂಥವ್ರು ಯಾರಿದ್ದಾರೆ ಅವರಿಗೆ, जो समझने के लिए आतुर हैं ಯಾರು ತಿಳ್ಕೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ लेकिन आते नहीं हैं। ಆದರೆ ಬರೋದೇ ಇಲ್ಲ. बड़ी कुर्सी वाले होंगे आज की दुनिया के, ಇವಾಗಿನ ಪ್ರಪಂಚದಲ್ಲಿ ದೊಡ್ಡ ಕುರ್ಸಿ ಮೇಲೆ ಕುತ್ಕೊಳ್ಳೋಂಥವ್ರು ಆಗಿರ್ತಾರೆ. तो उनको पहले पहले ये भूल जाकर बताओ। ಮತ್ತೆ ಅವರಿಗೆ ಮೊಟ್ಟ ಮೊದಲು ಈ ತಪ್ಪನ್ನ ಹೋಗ್ಬಿಟ್ಟು ಹೇಳಿ. क्या भूल? ಏನು ತಪ್ಪನ್ನ ಹೇಳಬೇಕು? बड़ी से बड़ी भूल क्या बताई ज्ञान की? ದೊಡ್ಡಕ್ಕಿಂತ ದೊಡ್ಡ ತಪ್ಪು ಏನು ಅಂತ ಹೇಳಿದ್ದಾರೆ ಜ್ಞಾನದ್ದು? हैं? एक ज भूल है, ಒಂದೇ ತಪ್ಪಾಗಿದೆ. जिस भूल के कारण सारी दुनिया भूली हुई है। ಆ ತಪ್ಪಿನ ಕಾರಣದಿಂದ ಇಡೀ ಪ್ರಪಂಚವನ್ನೇ ಮರೆತು ಬಿಟ್ಟಿದ್ದಾರೆ. हैं? वो भूल है गीता का भगवान बच्चे को बता दिया। ಆ ತಪ್ಪೇನಾಗಿದೆ, ಆ ತಪ್ಪಾಗಿದೆ ಗೀತೆಯ ಭಗವಂತ ಅಂತ ಮಗುವಿಗೆ ಹೇಳ್ಬಿಟ್ಟಿದ್ದಾರೆ. जिस बच्चे की पूजा करते हैं, ಯಾವ ಮಗುವಿನ ಪೂಜೆಯನ್ನ ಮಾಡ್ತಾರೆ? कृष्ण बच्चा, ಕೃಷ್ಣ ಮಗು ಅಂತ ಹೇಳಿ. पूजा तो पवित्र की जाएगी ना, ಪೂಜೆಯನ್ನಂತೂ ಪವಿತ್ರರಾಗಿರೋರ್ದೇ ಮಾಡಲಾಗುತ್ತೆ ಅಲ್ವಾ? है? जिसमें पवित्रता नहीं होती है ಯಾರಲ್ಲಿ ಪವಿತ್ರತೆನೇ ಇರೋದಿಲ್ಲ वो तो राक्षस कहे जाते हैं। ಅವರಿಗಂತೂ ರಾಕ್ಷಸರು ಅಂತ ಹೇಳಲಾಗುತ್ತೆ. हैं? जो कर्मेंद्रियां है ना, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏನಂತ ಹೇಳಿದ್ರು, ಏನೇ ಕರ್ಮೇಂದ್ರಿಯಗಳಿದೆ ಅಲ್ವಾ, उन कर्मेंद्रियों का राक्षसी कर्म करते हैं। ಆ ಕರ್ಮೇಂದ್ರಿಯಗಳ ರಾಕ್ಷಸಿ ಕರ್ಮವನ್ನ ಮಾಡ್ತಾರೆ. जैसे कामेंद्रिय, ಯಾವ ತರ ಕಾಮೇಂದ್ರಿಯ ಆಗಿದೆ. तो जो हिंसक हैं ಮತ್ತೆ ಯಾರು ಹಿಂಸಕರಾಗಿದ್ದಾರೆ? उनको बताया ಮತ್ತೆ ಅವರಿಗೆ ಹೇಳಿದ್ರು, कि सारी सृष्टि हिंसक बनाई दी। ಇಡೀ ಸೃಷ್ಟಿಯನ್ನ ಹಿಂಸಕ ಮಾಡಿಬಿಟ್ಟಿದ್ದಾರೆ. तो बच्चों को बताया ಅದಕ್ಕೆ ಮತ್ತೆ ಮಕ್ಕಳಿಗೆ ಹೇಳಿದ್ರು, कि तुम्हें आज की दुनिया की जो गद्दी नशीन है, चाहे समाज में, ಅಂದ್ರೆ ಇವಾಗಿನ ಪ್ರಪಂಚದಲ್ಲಿ ಯಾರು ಗದ್ದಿ ನಶೀನರಾಗಿದ್ದಾರೆ ಈ ಪ್ರಪಂಚದಲ್ಲಿ, चाहे धर्म क्षेत्र में, ಅಥವಾ ಧರ್ಮ ಕ್ಷೇತ್ರದಲ್ಲೇ ಆಗಿರ್ಲಿ, चाहे राज्य क्षेत्र में, ಅಥವಾ ರಾಜ್ಯ ಕ್ಷೇತ್ರದಲ್ಲೇ ಆಗಿರ್ಲಿ, गद्दियों पर बैठे हुए हैं। ಗದ್ದಿಗೆಗಳ ಮೇಲೆ ಕುತ್ಕೊಂಡಿದ್ದಾರೆ. वो तुम्हारे पास हमारे अहंकार के नहीं आ रहे, देह अहंकार चढ़ा हुआ है। ಅವರಿಗಂತೂ ದೇಹ ಅಹಂಕಾರ ಏರಿದೆ, ಅದಕ್ಕೋಸ್ಕರ ಅಹಂಕಾರನ ಇರೋ ಕಾರಣದಿಂದ ಅವ್ರು ನಿಮ್ಮ ಹತ್ರ ಬರ್ತಾನೆ ಇಲ್ಲ. तो पहले पहले तुम उनको ये भूल जाके बताओ। ಮತ್ತೆ ಮೊಟ್ಟ ಮೊದಲು ನೀವು ಹೋಗ್ಬಿಟ್ಟು ಅವರಿಗೆ ಈ ತಪ್ಪನ್ನ ಹೇಳಿ. ಏನಂತ? गीता खंडन की हुई है। ಗೀತೆ ಏನಿದೆ ಇದು ಖಂಡನೆ ಮಾಡಿದ್ದಾರೆ. कैसे खंडन कर दी? ಯಾವ ತರ ಖಂಡನೆ ಮಾಡಿಬಿಟ್ಟಿದ್ದಾರೆ? गीता जिसमें राजयोग का ज्ञान है, ಗೀತೆ ಯಾವುದರಲ್ಲಿ ರಾಜಯೋಗದ ಜ್ಞಾನ ಇದೆ, राजाई कैसे प्राप्त होती है, इस ज्ञान से ಈ ಜ್ಞಾನದಿಂದ ರಾಜಾಯಿ ಯಾವ ತರ ಸಿಗುತ್ತೆ, वो राज भरा हुआ है। ಆ ರಹಸ್ಯ ತುಂಬಿಕೊಂಡಿದೆ. क्या राजाई? ಏನಾಗಿದೆ ಆ ರಹಸ್ಯ? ರಾಜಾಯಿ दुनिया में जो राजाइयाँ चली हैं, ಪ್ರಪಂಚದಲ್ಲಿ ಏನೇ ರಾಜಾಯಿ ನಡೆದಿದೆ, वो राजाइयाँ तो हिंसक युद्ध करके उन्होंने राजाइयाँ प्राप्त की है। ಆ ರಾಜಾಯಿಯನ್ನಂತವ್ರು ಹಿಂಸಕ ಯುದ್ಧವನ್ನ ಮಾಡಿಬಿಟ್ಟು ಆ ರಾಜಾಯಿಯನ್ನ ಪಡೆದಿದ್ದಾರೆ. लेकिन भगवान इतनी ऊंची चीज हिंसा करना थोड़ा ही सिखाएगा। ಆದರೆ ಭಗವಂತ ಇಷ್ಟು ಶ್ರೇಷ್ಠವಾಗಿರುವಂಥವ್ರು, ಉನ್ನತವಾಗಿರುವಂಥವ್ರು, ಅವ್ರೇನು ಈ ಥರ ಯುದ್ಧವನ್ನು ಮಾಡೋದನ್ನು ಕಲಿಸ್ಕೊಡ್ತಾರ? तो ये भूल जाकर बताओ ಮತ್ತು ಅವರಿಗೆ ಈ ತಪ್ಪನ್ನು ಹೋಗ್ಬಿಟ್ಟು ಹೇಳಿ, कि भगवान ने तो जो राजयोग की बात सिखाई थी, ಅಂದರೆ ಭಗವಂತ ಬಂದ್ಬಿಟ್ಟು ಏನು ನಮಗೆ ರಾಜಯೋಗದ ಮಾತನ್ನು ಕಲಿಸಿದ್ರು, वो हिंसा की बात नहीं सिखाई। ಅದು ಹಿಂಸೆ ಮಾತನ್ನು ಕಲಿಸಿಲ್ಲ. वो तो ये बताया है गीता में, ಅದನ್ನಂತೂ ಗೀತೆಯಲ್ಲಿ ಈ ಥರ ಹೇಳಿದ್ದಾರೆ, कामेश क्रोधेश रजोगुण समुद्भव। ಕಾಮೇಶ್ ಕ್ರೋಧೇಶ್ ರಜೋಗುಣ ಸಮುದ್ಭವ ಅಂತ ಹೇಳಿದ್ದಾರೆ. ये काम और क्रोध जो हैं, ಅಂದರೆ ಈ ಕಾಮ ಮತ್ತು ಕ್ರೋಧ ಏನಿದೆ ये रजोगुण से उत्पन्न होते हैं, ಇದು ರಜೋಗುಣದಿಂದ ಉತ್ಪನ್ನ ಆಗುತ್ತೆ.
और रजोगुण देवताओं में नहीं होता, ಮತ್ತು ಈ ರಜೋಗುಣ ಏನಿದೆ ಇದು ದೇವತೆಗಳಲ್ಲಿರೋದಿಲ್ಲ, सात्विक गुण प्रधान होता है उनमें। ಅವರಲ್ಲಂತೂ ಸಾತ್ವಿಕ ಗುಣ ಪ್ರಧಾನ ಆಗಿರುತ್ತೆ। तो ये जो कृष्ण का नाम डाल दिया है, ಮತ್ತೆ ಇಲ್ಲೇನು ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ, वो तो बच्चा है, ಅವರಂತೂ ಮಗು ಆಗಿದ್ದಾರೆ। भले 16 कला संपूर्ण पवित्र है, ಬಲ್ಲೆ 16 ಕಲ ಸಂಪೂರ್ಣರಾಗಿದ್ದಾರೆ, ಪವಿತ್ರರಾಗಿದ್ದಾರೆ। हैं? तो उस पवित्र की पूजा होती है। ಮತ್ತೆ ಆ ಪವಿತ್ರರಾಗಿರೋರು ಯಾರಿದ್ದಾರೆ ಅವ್ರದ್ದು ಪೂಜೆ ನಡೆಯುತ್ತೆ। बड़े कृष्ण की तो पूजा नहीं होती। ದೊಡ್ಡ ಕೃಷ್ಣನಂತೂ ಪೂಜೆ ನಡೆಯೋದಿಲ್ಲ। क्यों? कहते हैं बड़ा कृष्ण था ಯಾಕೆ ಹೇಳ್ತಾರೆ, ದೊಡ್ಡ ಕೃಷ್ಣ ಇದ್ದ, तो उसको तो 8 पटरानियां थी, ಅವರಿಗಂತೂ 8 ಜನ ಪಟರಾಣಿಯರಿದ್ರು, 16,000 रानियां थी, 16,000 ರಾಣಿಯರಿದ್ರು, ये था वो था, इतने बच्चे थे, ಈ ಥರ ಇತ್ತು ಆ ಥರ ಇತ್ತು, ಅವ್ರಿಗೆ ಇಷ್ಟೊಂದು ಜನ ಮಕ್ಕಳಿದ್ರು। तो पवित्र थोड़ा ही रहा। ಮತ್ತೆ ಅವ್ರೇನು ಪವಿತ್ರ ಆಗಿದ್ರ? उस पवित्र की पूजा करते हैं, ಪವಿತ್ರರಾಗಿರೋರು ಯಾರಿದ್ರು ಅವ್ರ ಪೂಜೆಯನ್ನ ಮಾಡ್ತಾರೆ, बच्चा की। ಅಂದ್ರೆ ಮಗುವಿನ ಪೂಜೆ ನಡೆಯುತ್ತೆ। तो ठीक है, लेकिन बच्चा राज की बातें क्या जानेगा? ಮತ್ತೆ ಅದಂತೂ ಸರಿಯಾಗಿದೆ, ಆದರೆ ಮಗು ಯಾರಿದ್ದಾರೆ ಅವ್ರ ರಹಸ್ಯದ ಮಾತುಗಳನ್ನ ಏನು ತಿಳ್ಕೊಂತಾರೆ? क्या राज? ಏನು ರಹಸ್ಯ ಇದೆ? कि इंद्रियों के ऊपर जीत पाएंगे ಅಂದ್ರೆ ಇಂದ್ರಿಯಗಳ ಮೇಲೆ ವಿಜಯವನ್ನ ಪಡೆದ್ರೆ तो विश्व की बादशाही मिलेगी। ಅವಾಗ ವಿಶ್ವದ ಬಾದಶಾಹಿ ಸಿಗುತ್ತೆ। इंद्रिय जीते जगत जीत। अब ಇಂದ್ರಿಯ ಜೀತೆ ಜಗಜ್ಜೀತ್ ಅಂತ ಹೇಳಲಾಗುತ್ತೆ। बच्चा इस बातों को क्या जाने ಇವಾಗ ಮಗು ಈ ಮಾತನ್ನ ಏನು ತಿಳ್ಕೊಂತಾರೆ? कि इंद्रिय को कैसे जीतना होता है, ಅಂದ್ರೆ ಇಂದ್ರಿಯವನ್ನ ಯಾವ ಥರ ಗೆಲ್ಲಬೇಕಾಗುತ್ತೆ ಅಂತ ಈ ಮಾತನ್ನ ಮಗು ಏನು ತಿಳ್ಕೊಳ್ಳುತ್ತೆ? हैं? तो ये भूल जाकर उनको बताओ ಮತ್ತೆ ಈ ತಪ್ಪನ್ನ ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿ, कि गीता में जो कृष्ण का नाम डाल दिया है, ಅಂದ್ರೆ ಗೀತೆಯಲ್ಲಿ ಏನು ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ, ये बड़ी भारी भूल हो गई। ಇದಂತೂ ತುಂಬಾ ದೊಡ್ಡ ತಪ್ಪ ಆಗೋಗ್ಬಿಟ್ಟಿದೆ। ये भूल करने से ಈ ತಪ್ಪನ್ನ ಮಾಡೋದ್ರಿಂದ दुनिया के जो और धर्म के धर्म पिता हैं और उनके फॉलोअर्स हैं, ಪ್ರಪಂಚದಲ್ಲಿ ಯಾವುದೇ ಬೇರೆ ಬೇರೆ ಧರ್ಮಗಳಿದೆ, ಧರ್ಮದ ಧರ್ಮಪಿತರು ಅವ್ರ ಫಾಲೋವರ್ಸ್ಗಳು ಯಾರೇ ಇದ್ದಾರೆ, वो कृष्ण को भगवान मानने के लिए बिल्कुल तैयार नहीं होते। ಅವರು ಕೃಷ್ಣನ ಭಗವಂತ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಸ್ವಲ್ಪನೂ ಸಹ ತಯಾರಾಗೋದಿಲ್ಲ। क्या? कृष्ण बच्चा जो 16 कला संपूर्ण बचपन का नाम है, ಏನಂತ ಹೇಳಿದ್ರು? ಕೃಷ್ಣ ಮಗು ಯಾರಾಗಿದ್ದಾರೆ ಅವರ ಬಾಲ್ಯಾವಸ್ಥೆಯ ಹೆಸರೇ ಆಗಿದೆ ಕೃಷ್ಣ ಅಂತ। बड़े होके नारायण पड़ता है नाम, ದೊಡ್ಡವರಾದ ನಂತರ ಅವ್ರ ಹೆಸರು ನಾರಾಯಣ ಅಂತ ಬೀಳುತ್ತೆ। कृष्ण नारायण वासुदेव ऐसे बोलते हैं ना, ಹೇ ಕೃಷ್ಣ ನಾರಾಯಣ ವಾಸುದೇವ ಅಂತ ಹೇಳ್ತಾರೆ ಅಲ್ವಾ? तो कृष्ण और नारायण है तो वो एक ही आत्मा। ಮತ್ತೆ ಕೃಷ್ಣ ಮತ್ತೆ ನಾರಾಯಣ ಅಂತ ಅವ್ರು ಒಬ್ಬರೇ ಆತ್ಮ ಆಗಿದ್ದಾರೆ। तो नारायण तो देवता है, ಮತ್ತೆ ನಾರಾಯಣ ಅಂತೂ ದೇವತೆ ಆಗಿದ್ದಾರೆ। मनुष्य गीता ज्ञान लेकर के ಮನುಷ್ಯರು ಗೀತಾ ಜ್ಞಾನವನ್ನ ತಗೊಂಡ್ಬಿಟ್ಟು नारायण जैसा देवता बनता है। ನಾರಾಯಣನ್ ತರ ದೇವತೆಗಳಾಗ್ತಾರೆ। कहते भी हैं नर अर्जुन को भगवान ने ज्ञान दिया ಹೇಳ್ತಾರೆ ನರ ಅರ್ಜುನನ್ಗೆ ಭಗವಂತ ಜ್ಞಾನವನ್ನ ಕೊಟ್ರು ಅಂತ, तो नारायण बना। ಅವಾಗ ಅವ್ರು ನಾರಾಯಣ ಆಗ್ತಾರೆ। ये है ही ईश्वरीय ज्ञान। ಇದಂತೂ ಆಗಿದೆ ಈಶ್ವರೀಯ ಜ್ಞಾನ। नर को नारायण जैसा देवता ನರನ ನಾರಾಯಣನ್ ತರ देवತೆಯನ್ನಾಗಿ ಮಾಡ್ತಾರೆ, और नारी को नारायण जैसी देवी बनाने का ज्ञान है। ನಾರಿಯನ್ನ ಲಕ್ಷ್ಮಿ ತರ ನಾರಾಯಣಿಯನ್ ತರ ದೇವಿಯನ್ನಾಗಿ ಮಾಡುವಂತ ಜ್ಞಾನ ಆಗಿದೆ। तो कृष्ण बच्चा ಮತ್ತೆ ಕೃಷ್ಣ ಮಗು वो भी तो बड़ा होके नारायण बनेगा। ಅವರು ಸಹ ದೊಡ್ಡವರಾದ್ಮೇಲೆ ನಾರಾಯಣ ಆಗ್ತಾರೆ ಅಲ್ವಾ? अरे बड़ा होके नारायण बनेगा, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ದೊಡ್ಡವರಾಗ್ಬಿಟ್ಟು ನಾರಾಯಣ ಆಗ್ತಾರೆ ಅಂದ್ರೆ, लेकिन नारायण को जन्म दिया था, ಆದ್ರೆ ನಾರಾಯಣನ್ಗೆ ಜನ್ಮವನ್ನ ಕೊಟ್ಟಿದ್ರ बच्चे को जन्म दिया था बाप ने। ಅಥವಾ ಮಗುವಿಗೆ ಜನ್ಮ ಕೊಟ್ಟಿದ್ರ ತಂದೆ? बाप ने तो बच्चे को जन्म दिया। ತಂದೆ ಅಂತೂ ಮಗುವಿಗೆ ಜನ್ಮ ಕೊಡ್ತಾರೆ ಅಲ್ವಾ? तो जिस बच्चे को जन्म दिया ಮತ್ತೆ ಅವ್ರು ಯಾವ ಮಗುವಿಗೆ ಜನ್ಮವನ್ನ ಕೊಡ್ತಾರೆ?
और जो जन्म देने वाला बाप था ಮತ್ತೆ ಯಾರು ಜನ್ಮವನ್ನು ಕೊಡುವಂಥ ತಂದೆ ಆಗಿರ್ತಾರೆ वो तो बच्चे से ज्यादा पावरफुल हुआ ना। ಅವರಂತೂ ಮಗುವಿನಗಿಂತ ಜಾಸ್ತಿ ಪವರ್ಫುಲ್ ಆಗಿದ್ದಾರೆ ಅಲ್ವಾ. तो उसके बारे में सब भूले हुए। ಮತ್ತೆ ಅವ್ರ ಬಗ್ಗೆ ಅಂತೂ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. क्यों भूले हुए हैं? ಯಾಕೆ ಮರ್ತು ಬಿಟ್ಟಿದ್ದಾರೆ? कहते भी हैं कल्प कल्प लगी प्रभु अवतारा। ಹೇಳ್ತಾರೆ ಅಲ್ವಾ, ಕಲ್ಪ ಕಲ್ಪ ಲಗಿ ಪ್ರಭು ಅವತಾರ. हर कल्प में भगवान आते हैं। ಅಂದ್ರೆ ಪ್ರತಿಯೊಂದು ಕಲ್ಪದಲ್ಲಿ ಭಗವಂತ ಬರ್ತಾರೆ. क्या नरक की दुनिया को बदल करके स्वर्ग बनाने के लिए। ಈ ನರಕದ ಪ್ರಪಂಚವನ್ನ ಬದಲಾವಣೆ ಮಾಡಿಬಿಟ್ಟು ಸ್ವರ್ಗವನ್ನಾಗಿ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಬರ್ತಾರೆ. जानते तो हैं, ತಿಳ್ಕೊಳೋದಂತೂ ತಿಳ್ಕೊಂತಾರೆ. लेकिन ये बात भूल गए कि कब आते हैं। ಆದ್ರೆ ಈ ಮಾತನ್ನ ಮರ್ತು ಬಿಡ್ತಾರೆ, ಯಾವಾಗ ಬರ್ತಾರೆ ಅಂತ. कहीं द्वापर में दिखाई दिया, कहीं सतयुग में दिखाई दिया, कहीं राम को त्रेता में भगवान दिखाई दिया। ಅಂದ್ರೆ ಕೆಲವು ಕಡೆ ತ್ರೇತಾಯುಗದಲ್ಲಿ ತೋರಿಸ್ಬಿಟ್ಟಿದ್ದಾರೆ ರಾಮನ ರೂಪದಲ್ಲಿ, ಕೆಲವು ಕಡೆ ಸತ್ಯುಗದಲ್ಲಿ ತೋರಿಸ್ಬಿಟ್ಟಿದ್ದಾರೆ ಭಗವಂತನ, ಕೆಲವು ಕಡೆ ದ್ವಾಪರದಲ್ಲಿ ತೋರಿಸ್ಬಿಟ್ಟಿದ್ದಾರೆ. वास्तव में भगवान तो ವಾಸ್ತವದಲ್ಲಿ ಭಗವಂತ ಅಂತೂ इस सृष्टि रूपी मकान को नया बनाने के लिए तभी ही आएगा ಈ ಸೃಷ್ಟಿ ರೂಪಿ ಮನೆಯನ್ನ ಹೊಸದನ್ನಾಗಿ ಮಾಡ್ಲಿಕ್ಕೋಸ್ಕರ ಅವಾಗೆ ಬರ್ತಾರೆ जब ये मकान एकदम जर्जरीभूत पुराना दुखदाई हो जाता है। ಯಾವಾಗ ಈ ಮನೆ ಪೂರ್ತಿ ಜಡ್ಜಡೀಭೂತ ಆಗೋಗುತ್ತೆ ಅಂದ್ರೆ ಹಳೇದಾಗಿ ತುಂಬಾ ದುಃಖದಾಯಿ ಆಗೋಗುತ್ತೆ ಆವಾಗ. तो कलयुग के अंत में ही आवेंगे ना। ಮತ್ತೆ ಕಲಿಯುಗದ ಅಂತ್ಯದಲ್ಲೇ ಬರ್ತಾರೆ ಅಲ್ವಾ. कलयुग के अंत में कल्पांत हो जाता है। ಕಲಿಯುಗದ ಅಂತ್ಯದಲ್ಲಿ ಕಲ್ಪಾಂತ ಆಗೋಗ್ಬಿಡತ್ತೆ. चारों युगों का अंत हो जाता है। 4 ಯುಗಗಳ ಅಂತ್ಯ ಆಗೋಗುತ್ತೆ. वो इतनी पुरानी बात किसी की बुद्धि में नहीं आती। ಅಷ್ಟೊಂದು ಹಳೆ ಮಾತು ಯಾರ ಬುದ್ಧಿಯಲ್ಲೂ ಬರೋದೇ ಇಲ್ಲ. इस कल्प की 84 जन्मों की बातें बुद्धि में फिर भी आती है। नंबर वन, ಈ ಕಲ್ಪದ 84 ಜನ್ಮಗಳ ಮಾತು ಆದ್ರೂ ಸಹ ಬುದ್ಧಿಯಲ್ಲಿ ಬರುತ್ತೆ. वो तो आजकल के भूत प्रेत भी पूर्व जन्म की कुछ न कुछ बातें बता देते हैं। ಅದಂತೂ ಈಗಿನ ಕಾಲದ ಭೂತ ಪ್ರೇತಗಳು ಸಹ ಅಲ್ಪ ಸ್ವಲ್ಪ ಹಿಂದಿನ ಜನ್ಮಗಳ ಮಾತುಗಳನ್ನ ಹೇಳ್ಬಿಡ್ತಾರೆ. क्या? लेकिन 84 जन्मों से पहले ಆದರೆ 84 ಜನ್ಮಗಳಿಗಿಂತ ಮುಂಚೆ जो कल्पांत काल हुआ था ಯಾವುದು ಕಲ್ಪಾಂತ ಕಾಲ ಆಗಿತ್ತು, वो इतना दुनिया का बड़े से बड़ा एक्सीडेंट हुआ था। ಅದು ಪ್ರಪಂಚದಲ್ಲಿ ಅಷ್ಟು ದೊಡ್ಡಕ್ಕಿಂತ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. जिस एक्सीडेंट के बाद दुनिया वालों को ಆ ಆಕ್ಸಿಡೆಂಟ್ ಆದ ನಂತರ ಪ್ರಪಂಚದವರಿಗೆ कुछ भी पता नहीं रहता। ಪ್ರಪಂಚದವರಿಗೆ ಏನು ಗೊತ್ತೇ ಇರೋದಿಲ್ಲ. कोई भी मनुष्यात्मा को पता नहीं रहता। ಯಾವುದೇ ಮನುಷ್ಯಾತ್ಮಗಳಿಗೆ ಗೊತ್ತಿರೋದಿಲ್ಲ. सब कुछ भूल जाते। ಏನೇ ಇದೆ ಎಲ್ಲ ಮರ್ತೋಗ್ಬಿಡ್ತಾರೆ. जैसे आज की दुनिया में भी कोई बड़ा एक्सीडेंट किसी का हो जाता है ಯಾವ ಥರ ಇವಾಗಿನ ಪ್ರಪಂಚದಲ್ಲೂ ಸಹ ಯಾರಿಗಾದ್ರೂ ದೊಡ್ಡ ಆಕ್ಸಿಡೆಂಟ್ ಆಗೋಗುತ್ತೆ ಅಲ್ವಾ, तो सब भूल जाते हैं ना। ಅವಾಗ ಮತ್ತೆ ಎಲ್ಲ ಮರ್ತೋಗ್ಬಿಡ್ತಾರೆ. तो वो तो एक जन्म की बात हुई। ಮತ್ತೆ ಅದಂತೂ ಒಂದು ಜನ್ಮದ ಮಾತಾಯಿತು. ये तो पूरे कल्प की बात हो गई। ಆದರೆ ಇದಂತೂ ಪೂರ್ತಿ ಕಲ್ಪದ ಮಾತಾಗೋಯ್ತು. हैं? 84 के चक्र में आने से पहले ही ಅಂದ್ರೆ 84 ಜನ್ಮಗಳ ಚಕ್ರದಲ್ಲಿ ಬರೋದಕ್ಕಿಂತ ಮುಂಚೆನೆ दुनिया का जो विनाश हुआ था, ಈ ಪ್ರಪಂಚದ ಏನು ವಿನಾಶ ಆಗಿತ್ತು, इतना बड़ा एक्सीडेंट हुआ था चतुर्थ विश्व युद्ध में। ಇಷ್ಟೊಂದು ದೊಡ್ಡ ಆಕ್ಸಿಡೆಂಟ್ ಆಗೋಗಿತ್ತು 4ನೇ ವಿಶ್ವ ಯುದ್ಧದಲ್ಲಿ. जो महाभारत में दिखाते हैं ಅದನ್ನ ಮಹಾಭಾರತದಲ್ಲಿ ತೋರಿಸ್ತಾರೆ. कि महाभारत युद्ध के बाद यादवों के पेट में से, बुद्ध रूपी पेट में से मिसाइल्स निकले। ಅಂದ್ರೆ ಏನಂತ तोरिಸ್ತಾರೆ ಮಹಾಭಾರತದಲ್ಲಿ, ಮಹಾಭಾರತ ಯುದ್ಧ ಆದ ನಂತರ ಯಾದವರ ಹೊಟ್ಟೆಯಿಂದ ಮಿಸೈಲ್ಸ್ಗಳು ಬಂತು, ಮುಸಲ್ ಒನಕೆ ಬಂತು. और उन मिसाइल्स से उन्होंने सारी दुनिया का ध्वंस कर दिया। ಮತ್ತೆ ಆ ಮಿಸೈಲ್ಸ್ಗಳ ಮುಖಾಂತರ ಅವರು ಇಡೀ ಪ್ರಪಂಚವನ್ನ ನಷ್ಟ ಮಾಡಿಬಿಟ್ರು ಅಂತ ತೋರಿಸ್ತಾರೆ. और आज की वैज्ञानिक भी कहते हैं ಮತ್ತೆ ಇವಾಗಿನ ವೈಜ್ಞಾನಿಕರು ಸಹ ಹೇಳ್ತಾರೆ कि ऐसे ऐसे एटम बम बनाए हुए हैं, ಈ ರೀತಿ ಆಟಮ್ ಬಾಂಬ್ಗಳನ್ನ ಮಾಡಿದ್ದಾರೆ, पावरफुल, ಈ ತರ ಪವರ್ಫುಲ್ ಆಟಮ್ ಬಾಂಬ್ಗಳನ್ನ ಮಾಡಿದ್ದಾರೆ. जो एक बम भी सारी दुनिया को भस्म कर सकता है। ಅಂದ್ರೆ ಒಂದೇ ಬಾಂಬಿನಿಂದ ಇಡೀ ಪ್ರಪಂಚದ ವಿನಾಶವನ್ನ ಮಾಡಬಹುದಾಗಿದೆ. तो उन्होंने तो हजारों हजार वाट के बनाए हुए ಮತ್ತೆ ಅವರಂತೂ ಸಾವಿರಾರು ವಾಟಿನ ಬಾಂಬ್ಗಳನ್ನ ಮಾಡಿಬಿಟ್ಟಿದ್ದಾರೆ. हैं।
1945 में द्वितीय विश्व युद्ध में 1945ರಲ್ಲಿ ಎರಡನೇ ವಿಶ್ವಯುದ್ಧ ಆದಾಗ 20 मेगावाट की बम्बियां 20 ಮೆಗಾವಾಟಿನ ಬಾಂಬುಗಳನ್ನು ಹಾಕಿದ್ರು. जैसे बच्चों का खेल होता है ऐसे तैयार किए थे. ಯಾವ ಥರ ಮಗುವಿನ ಆಟ ಆಗಿರುತ್ತೆ ಆ ಥರ ತಯಾರು ಮಾಡಿದ್ರು ಚಿಕ್ಕ ಚಿಕ್ಕದ್ದು. और उनसे ही जापान के 2 शहर एकदम ध्वस्त हो गए. ಮತ್ತೆ ಅದರಿಂದನೇ ಜಾಪಾನಿನ 2 ಪಟ್ಟಣಗಳು ಪೂರ್ತಿ ನಷ್ಟ ಆಗೋಗ್ಬಿಡ್ತು. तो अभी 20 मेगावाट की कहाँ बम्बियां और कहाँ हजारों हजार मेगावाट के एटम बम. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದಂತೂ 20 ಮೆಗಾವಾಟಿನ ಬಾಂಬ್ಗಳಾಗಿತ್ತು ಚಿಕ್ಕ ಚಿಕ್ಕದು. ಆದರೆ ಇವಾಗಂತೂ ಸಾವಿರಾರು ಮೆಗಾವಾಟಿನ ದೊಡ್ಡ ದೊಡ್ಡ ಅಟಮ್ ಬಾಂಬ್ಗಳನ್ನು ಮಾಡಿಬಿಟ್ಟಿದ್ದಾರೆ. ये तो इस पृथ्वी तो क्या जो दूसरे ग्रह उपग्रह हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದಂತೂ ಪೃಥ್ವಿಯನ್ನು ಅಷ್ಟು ಬಿಟ್ಟುಬಿಡಿ, ಬೇರೆ ಏನು ದೊಡ್ಡ ದೊಡ್ಡ ಬೇರೆ ಬೇರೆ ಗ್ರಹಗಳಿದೆ, ಉಪಗ್ರಹಗಳಿದೆ. है इस सौर मंडल में घूमने वाले. ಈ ಸೌರಮಂಡಲದಲ್ಲಿ ತಿರುಗುವಂತ ಬೇರೆ ಬೇರೆ ಗ್ರಹ ಉಪಗ್ರಹಗಳೇನೇ ಇದೆ वो भी प्रभावित हो जाएंगे. ಅದು ಸಹ ಪ್ರಭಾವಿತ ಆಗೋಗ್ಬಿಡುತ್ತೆ. तो ये भूल बताओ ಮತ್ತೆ ಈ ತಪ್ಪನ್ನ ಅವರಿಗೆ ಹೇಳಿ. क्या ಏನಂತ ಹೇಳಿ? कि गीता का भगवान कृष्ण बच्चा नहीं है. ಅಂದ್ರೆ ಗೀತೆ ಭಗವಂತ ಕೃಷ್ಣ ಮಗು ಆಗಿಲ್ಲ. उस कृष्ण बच्चा 16 कला संपूर्ण को सत्युग के आदि में ಅಂದ್ರೆ ಆ ಕೃಷ್ಣ ಮಗು ಯಾರಿದ್ದಾರೆ 16 ಕಲಾ ಸಂಪೂರ್ಣ ಅವರಿಗೆ ಸೃಷ್ಟಿಯ ಆರಂಭದಲ್ಲಿ जन्म देने वाला जो है ಅವರಿಗೆ ಜನ್ಮ ಕೊಡುವಂತವ್ರು ಯಾರಿದ್ದಾರೆ वो इस सृष्टि पर सदा कायम रहता है. ಅವರು ಈ ಸೃಷ್ಟಿಯಲ್ಲಿ ಸದಾ ಕಾಯಂ ಆಗಿರ್ತಾರೆ. क्या जिसका विनाश करने के लिए इस संसार में कोई योग्य नहीं है. ಏನಂತ ಹೇಳಿದ್ರು ಈ ಪ್ರಪಂಚದಲ್ಲಿ ಅವ್ರು ವಿನಾಶ ಮಾಡ್ಲಿಕ್ಕೋಸ್ಕರ ಯಾರು ಯೋಗ್ಯರಾಗಿಲ್ಲ. जो गीता में भी लिखा हुआ है. ಅದಕ್ಕೋಸ್ಕರ ಗೀತೆಯಲ್ಲೂ ಸಹ ಬರೆದಿದ್ದಾರೆ. तो वो कौन है? ಮತ್ತೆ ಅವ್ರು ಯಾರಾಗಿದ್ದಾರೆ? उसको सिख लोग भी कहते हैं. ಮತ್ತೆ ಅವರಿಗೆ ಸಿಖ್ ಧರ್ಮದವರು ಸಹ ಹೇಳ್ತಾರೆ काल पुरुष, अकाल मूर्त. ಅಕಾಲ್ ಪುರುಷ ಅಂತ ಹೇಳ್ತಾರೆ, ಅಕಾಲ್ ಮೂರ್ತ ಅಂತ ಹೇಳ್ತಾರೆ. कैसी मूर्ति? ಅವರು ಯಾವ ತರ ಮೂರ್ತಿ ಆಗಿದ್ದಾರೆ? मूर्ति माने साकार. ಮೂರ್ತಿ ಅಂದ್ರೆ ಸಾಕಾರ. ऐसी मूर्ति ಅಂದ್ರೆ ಅವ್ರು ಆ ಥರ ಮೂರ್ತಿ ಆಗಿದ್ದಾರೆ जिसे मूर्ति को कोई खंडन नहीं कर सकता. ಅಂದ್ರೆ ಯಾವ ಮೂರ್ತಿಯನ್ನ ಯಾರು ಖಂಡನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, कोई मार नहीं सकता. ಯಾರು ಅವರನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. क्योंकि शरीर को ही मारा जाता है. ಯಾಕೆಂದ್ರೆ ಶರೀರವನ್ನೇ ಕೊಲೆ ಮಾಡಲಾಗುತ್ತೆ, आत्मा थोड़ी मरती है. ಆತ್ಮ ಏನ್ ಸಾಯುತ್ತಾ? ಇಲ್ಲ. तो जिस व्यक्ति ने पैदा किया था कृष्ण को, ಮತ್ತೆ ಯಾವ ವ್ಯಕ್ತಿ ಕೃಷ್ಣಗೆ ಜನ್ಮ ಕೊಡ್ತಾರೆ, ಕೃಷ್ಣನಿಗೆ कला संपूर्ण बच्चे को, 16 ಕಲಾ ಸಂಪೂರ್ಣ ಆಗಿರುವಂತ ಮಗುವಿಗೆ ಯಾರು ಜನ್ಮ ಕೊಡ್ತಾರೆ उस व्यक्ति के बारे में किसी को पता नहीं रहता. ಮತ್ತೆ ಆ ವ್ಯಕ್ತಿಯ ಬಗ್ಗೆ ಅಂತೂ ಯಾರಿಗೂ ಗೊತ್ತೇ ಇರೋದಿಲ್ಲ. और द्वापर के आदि में जो गीता थी, ಮತ್ತೆ ದ್ವಾಪರ ಯುಗದ ಆರಂಭದಲ್ಲಿ ಏನು ಗೀತೆ ಇತ್ತು, उस गीता में तो ये बात थी ಮತ್ತೆ ಆ ಗೀತೆಯಲ್ಲಂತೂ ಈ ಮಾತಿತ್ತು कि इस सृष्टि का जो रचयिता है ಅಂದ್ರೆ ಈ ಸೃಷ್ಟಿಯ ರಚಯಿತ ಯಾರಾಗಿದ್ದಾರೆ वो निराकारी स्टेज वाला है. ಅವರಂತೂ ನಿರಾಕಾರಿ ಸ್ಟೇಜ್ ಉಳ್ಳುವಂತವರಾಗಿದ್ದಾರೆ. जैसे दुनिया के जितने भी धर्म पिताएं हैं, इब्राहिम, बुद्ध, क्राइस्ट आदि, ಯಾವ ಥರ ಪ್ರಪಂಚದಲ್ಲಿ ಎಷ್ಟೇ ಧರ್ಮಪಿತರಿದ್ದಾರೆ, ಇಬ್ರಾಹಿಂ, ಬೌದ್ಧ, ಕ್ರೈಸ್ಟ್ ಇತ್ಯಾದಿಗಳು. क्राइस्ट को देखो, बुद्ध को देखो, गुरु नानक को देखो, ध्यान से ಕ್ರೈಸ್ತನ ನೋಡಿ, ಬುದ್ಧನ ನೋಡಿ, ಗುರುನಾನಕನ ನೋಡಿ, ಎಲ್ಲರನ್ನೂ ಗಮನ ಕೊಟ್ಟು ನೋಡಿ, देखो चेहरे को. ಅವರ ಮುಖಗಳನ್ನ ನೋಡಿ ಗಮನ ಕೊಟ್ಟು. निराकारी स्टेज चेहरे से झलक रही है रूहानियत या नहीं झलक रही है? ನಿರಾಕಾರಿ ಸ್ಟೇಜ್ ಏನಿದೆ, ಆ ರುಹಾನಿಯತ್ ಆತ್ಮೀಯತೆ ಅನ್ನೋದು ಅದು ಕಣ್ಣುಗಳಿಂದ ಮುಖದಿಂದ ಕಾಣಿಸ್ತಾ ಇದೆನೋ ಇಲ್ವೋ? रूह दिखाई पड़ रहे हैं ना. ಅವರು ಆತ್ಮ ಕಾಣಿಸ್ತಾ ಇದ್ದಾರೆ ಅಲ್ವಾ? ऐसे ही जो बापों का बाप, सबसे ऊंचा धर्म पिता अल्लाह अव्वल ಮತ್ತೆ ಯಾರು ತಂದೆಗೂ ಸಹ ತಂದೆ ಆಗಿದ್ದಾರೆ, ಅಲ್ಲಾಹ್ ಅವ್ವಲ್ ದೀನ್ ಆಗಿದ್ದಾರೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಧರ್ಮಪಿತ ಆಗಿದ್ದಾರೆ, दिन कहा जाता है. ಅವರಿಗೆ ಅಲ್ಲಾಹ್ ಅವ್ವಲ್ ದೀನ್ ಅಂತ ಹೇಳಲಾಗುತ್ತೆ. नंबर धर्म का स्थापक, ಅಂದ್ರೆ ಮೊದಲನೇ ನಂಬರಿನ ಧರ್ಮದ ಸ್ಥಾಪಕರಾಗಿದ್ದಾರೆ. ऊंचते ऊंच भगवान, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಅಂತ ಹೇಳಲಾಗುತ್ತೆ. वो तो कितनी निराकारी स्टेज वाला होगा. ಮತ್ತೆ ಅವರಂತೂ ಎಷ್ಟು ನಿರಾಕಾರಿ ಸ್ಟೇಜ್ ಉಳ್ಳುವಂತವ್ರಾಗಿರ್ತಾರೆ.
है योग की स्थिति में 100% टिका हुआ। ಅಂದರೆ ಅವರು ಯೋಗದ ಸ್ಟೇಜ್ನಲ್ಲಿ 100% ಸ್ಥಿತ ಆಗಿರ್ತಾರೆ. उस बाप ने 16 कला संपूर्ण बच्चे को जन्म दिया था। ಆ ತಂದೆ 16 ಕಲಾ ಸಂಪೂರ್ಣ ಆಗಿರುವಂಥ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ರು. इसलिए शास्त्रों में ये बात आई है ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಮಾತು ಬಂದಿದೆ, कि भगवान ही आकर के ಭಗವಂತನೇ ಬಂದ್ಬಿಟ್ಟು नर को क्या बनाते हैं, नारायण बनाते। ನರನ್ನ ಏನು ಮಾಡ್ತಾರೆ, ನಾರಾಯಣನಾಗಿ ಮಾಡ್ತಾರೆ. कृष्ण तो प्रिंस था ना, बच्चा था। ಕೃಷ್ಣ ಅಂತೂ ಪ್ರಿನ್ಸ್ ಆಗಿದ್ರಲ್ವಾ, ಮಗು ಆಗಿದ್ರು. बच्चा जिसने पैदा किया ಮಗು ಯಾರು ಜನ್ಮವನ್ನು ಕೊಡ್ತಾರೆ वो अव्वल नंबर नारायण था। ಅವರಂತೂ ಮೊದಲನೇ ನಂಬರಿನ ನಾರಾಯಣ ಆಗಿದ್ರು, आदि नारायण। ಅಂದರೆ ಆದಿನಾರಾಯಣ ಆಗಿದ್ರು. क्या? लेकिन उसको भी जिसने ज्ञान दिया ಏನಂತ ಹೇಳಿದ್ರು ಅಂದರೆ ಅವ್ರಿಗೂ ಸಹ ಯಾರು ಜ್ಞಾನವನ್ನು ಕೊಡ್ತಾರೆ, ಜನ್ಮವನ್ನು ಕೊಡ್ತಾರೆ, वो है सुप्रीम सोल। ಅವರಾಗಿದ್ದಾರೆ ಸುಪ್ರೀಂ ಸೋಲ್, बिंदु बिंदु आत्माओं का बाप, ಬಿಂದು ಬಿಂದು ಆತ್ಮಗಳ ತಂದೆ. जो जन्म मरण के चक्र में नहीं आता है। ಅವರು ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ. तो वो जन्म मरण के चक्र से न्यारा अखूट ज्ञान का भंडार। ಮತ್ತೆ ಅವರು ಜನನ ಮರಣದ ಚಕ್ರದಿಂದ ಪರೆ ಆಗಿದ್ದಾರೆ, ಅವರು ಜ್ಞಾನದ ಅಕೂಟ ಭಂಡಾರ ಆಗಿದ್ದಾರೆ. तत्व सिवाय सत्य के कुछ भी नहीं। ಅಂದರೆ ಕೇವಲ ಅವರು ಸತ್ಯ ಆಗಿದ್ದಾರೆ, ಸತ್ಯವನ್ನು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. सत्य माना ही ज्ञान, ಸತ್ಯ ಅಂದ್ರೇನೆ ಜ್ಞಾನ, सच्चाई को ही ज्ञान कहा जाता है। ಸತ್ಯತೆಗೆ ಜ್ಞಾನ ಅಂತ ಹೇಳಲಾಗುತ್ತೆ. इसलिए गॉड इज ट्रुथ कहा जाता है। ಅದಕ್ಕೋಸ್ಕರ ಗಾಡ್ ಈಸ್ ಟ್ರೂತ್ ಅಂತ ಹೇಳಲಾಗುತ್ತೆ. क्या ईश्वर क्या है? ಏನಂತ ಹೇಳಿದ್ರು, ಈಶ್ವರ ಏನಾಗಿದ್ದಾರೆ, सत्य है। ಸತ್ಯ ಆಗಿದ್ದಾರೆ. हमारे यहाँ भी कहते हैं सत्यम शिवम सुंदर। ನಮ್ಮ कಡೆನೂ ಸಹ ಹೇಳ್ತಾರೆ ಅಲ್ವಾ, ಸತ್ಯಂ ಶಿವಂ ಸುಂದರಂ ಅಂತ. तो सत्य शिव आकर के ಅಂದರೆ ಆ ಸತ್ಯ ಶಿವ ಬಂದ್ಬಿಟ್ಟು तुम बच्चों को ये बताते हैं, ನೀವು ಮಕ್ಕಳಿಗೆ ಈ ಮಾತನ್ನ ಹೇಳ್ತಾರೆ. जब किसी को भी समझाने जाओ तो पहले पहले ये भूल बताओ। ಅಂದರೆ ನೀವು ಯಾರಿಗಾದ್ರೂ ತಿಳಿಸ್ಲಿಕ್ಕೆ ಹೋದ್ರೆ ಮೊಟ್ಟ ಮೊದಲು ಈ ತಪ್ಪನ್ನ ಹೇಳಿ. क्या? ಏನಂತ ಹೇಳಬೇಕು, कि गीता में ये जो नाम डाल दिया है कृष्ण का बच्चे का, ಅಂದರೆ ಗೀತೆಯಲ್ಲಿ ಏನು ಹೆಸರನ್ನ ಹಾಕ್ಬಿಟ್ಟಿದ್ದಾರೆ ಕೃಷ್ಣಂದು, ಮಗುವಿಂದು, पूजनीय बच्चे का नाम डाला है ना। ಪೂಜನೀಯ ಆಗಿರುವಂತ ಮಗುವಿನ ಹೆಸರನ್ನ ಹಾಕಿದ್ದಾರೆ ಅಲ್ವಾ. पूजा किसकी होती है? ಪೂಜೆ ಯಾರ್ದು ನಡೆಯುತ್ತೆ, पवित्र देवताओं की पूजा होती है। ಪವಿತ್ರ ದೇವತೆಗಳದ್ದೇ ಪೂಜೆ ನಡೆಯುತ್ತೆ. मूत पलीती बनने वाले मनुष्यों की थोड़ी पूजा होती है। ಯಾರು ಮೂತ್ಪಲ್ಲಿತಿ ಆಗ್ತಾರೆ ಅಂತ ಮನುಷ್ಯರದೇನಾದ್ರೂ ಪೂಜೆ ನಡೆಯುತ್ತಾ? ಇಲ್ಲ. तो जो पवित्र बनाने वाला था, ಮತ್ತೆ ಯಾರು ಪವಿತ್ರವನ್ನಾಗಿ ಮಾಡುವಂತವ್ರಾಗಿದ್ರು, कौन? आदि नारायण। ಯಾರಾಗಿದ್ದಾರೆ? ಆದಿನಾರಾಯಣ. जिसने कृष्ण बच्चे को जन्म दिया, 16 कला संपूर्ण कृष्ण को। ಯಾರು ಕೃಷ್ಣ ಮಗುವಿಗೆ ಜನ್ಮ ಕೊಡ್ತಾರೆ, 16 ಕಲಾ ಸಂಪೂರ್ಣ ಆಗಿರುವಂತ ಕೃಷ್ಣನ್ಗೆ ಜನ್ಮ ಕೊಡ್ತಾರೆ. उसको भी जिसने बनाया आदि नारायण को, ಮತ್ತೆ ಆದಿನಾರಾಯಣನ್ನು ಸಹ ಯಾರು ತಯಾರು ಮಾಡ್ತಾರೆ, वो है निराकार शिव ज्योति बिंदु। ಅವರಾಗಿದ್ದಾರೆ ನಿರಾಕಾರ ಶಿವ ಜ್ಯೋತಿರ್ಬಿಂದು, बिंदु बिंदु आत्माओं का बाप, ಬಿಂದು ಬಿಂದು ಆತ್ಮಗಳ ತಂದೆ ಆಗಿದ್ದಾರೆ. जो उस आदि नारायण के अंतिम जन्म में ಯಾರು ಆ ಆದಿನಾರಾಯಣನ ಅಂತಿಮ ಜನ್ಮದಲ್ಲಿ तमो प्रधान शरीर में प्रवेश करता है, ತಮೋಪ್ರಧಾನ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. जिसको गीता में कहा है ಅದಕ್ಕೋಸ್ಕರ ಗೀತೆಯಲ್ಲಿ ಹೇಳಿದ್ದಾರೆ, क्षेत्र। ಕ್ಷೇತ್ರ ಅಂತ ಹೇಳಿದ್ದಾರೆ. इदं शरीरं कौन्तेय क्षेत्रं इत्यभिधीयते। ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಮಿಥ್ಯ ವಿಧೀಯತೆ. हे कुंती पुत्र अर्जुन, ಅಂದ್ರೆ ಹೇ ಕುಂತಿ ಪುತ್ರ ಅರ್ಜುನ, ये जो तुम्हारा शरीर है ಅಂದ್ರೆ ಇದೇನು ನಿನ್ನ ಶರೀರ ಆಗಿದೆ, ये क्षेत्र है, ಇದು ಒಂದು ಕ್ಷೇತ್ರ ಆಗಿದೆ, युद्ध भूमि है ಅಂದ್ರೆ ಯುದ್ಧ ಭೂಮಿ ಆಗಿದೆ, या कर्म भूमि है। ಅಂದ್ರೆ ಕರ್ಮ ಭೂಮಿ ಆಗಿದೆ. युद्ध भूमि और कर्म भूमि ಮತ್ತೆ ಈ ಯುದ್ಧ ಭೂಮಿಯಲ್ಲಿ, ಕರ್ಮ ಭೂಮಿಯಲ್ಲಿ का सेंट्रल प्लेस है सारी दुनिया के लिए। ಸಾರಿ ಇಡೀ ಪ್ರಪಂಚಕ್ಕೋಸ್ಕರ ಅದು ಒಂದು ಸೆಂಟ್ರಲ್ ಪ್ಲೇಸ್ ಆಗಿದೆ. है उसको मुसलमान और अंग्रेज कहते हैं आदम एडम। ಅವರಿಗೆ ಮುಸಲ್ಮಾನರು ಮತ್ತೆ ಕ್ರಿಶ್ಚಿಯನ್ಸ್ ಹೇಳ್ತಾರೆ ಏನಂತ, ಆದಮ್ ಆಡಮ್ ಅಂತ ಹೇಳ್ತಾರೆ.
और हिंदू में उसको कहा जाता है आदिदेव, ಮತ್ತೆ ಹಿಂದೂಗಳಲ್ಲಿ ಅವರಿಗೆ ಹೇಳಲಾಗುತ್ತೆ ಆದಿದೇವ ಅಂತ, आदिनाथ, ಆದಿನಾಥ ಅಂತ ಹೇಳಲಾಗುತ್ತೆ, शंकर भी कहते हैं। ಶಂಕರ ಅಂತಾನೂ ಹೇಳ್ತಾರೆ. तो उस शंकर में प्रवेश करके ಮತ್ತೆ ಆ ಶಂಕರನಲ್ಲಿ ಪ್ರವೇಶ ಮಾಡಿಬಿಟ್ಟು शिव ज्योति बिंदु सुप्रीम सोल ने ಆ ಶಿವ ಜ್ಯೋತಿರ್ಬಿಂದು ಯಾರಿದ್ದಾರೆ ಸುಪ್ರೀಂ ಸೋಲ್, वो अकूट ज्ञान का भंडार उसको दिया ಅವರು ಅಕೂಟ ಜ್ಞಾನದ ಭಂಡಾರವನ್ನು ಅವರಿಗೆ ಕೊಡ್ತಾರೆ. और अकूट ज्ञान के भंडार के आधार पर ಮತ್ತೆ ಆ ಜ್ಞಾನದ ಅಕೂಟ ಭಂಡಾರದ ಆಧಾರದ ಮೇಲೆ उसने जो योग लगाना सीखा। ಅವರು ಏನು ಯೋಗವನ್ನು ಮಾಡೋದನ್ನ ಕಲ್ತರು. क्या किससे योग लगाना सीखा? ಯಾರ ಜೊತೆ ಯೋಗ ಮಾಡೋದನ್ನ ಕಲ್ತ್ಕೊಂಡ್ರು? उससे ऊंचा कोई होगी आत्मा ना। ಅವ್ರಿಗಿಂತ ಶ್ರೇಷ್ಠವಾಗಿರುವಂತ ಆತ್ಮ ಯಾರಾದರೂ ಇರ್ತಾರಾ? तो आदम से ऊंची आत्मा है ಮತ್ತೆ ಅವರ ಆದಮನ್ಗಿಂತನೂ ಶ್ರೇಷ್ಠವಾಗಿರುವಂತ ಆತ್ಮ ಆಗಿದ್ದಾರೆ, जिसको कहते हैं खुदा, ಯಾರಿಗೆ ಹೇಳಲಾಗುತ್ತೆ ಖುದಾ ಅಂತ, सुप्रीम सोल, ಅಂದ್ರೆ ಸುಪ್ರೀಂ ಸೋಲ್, शिव। ಶಿವ. उसकी आत्मा का ही नाम शिव है, ಅವರ ಆತ್ಮನ ಹೆಸರೇ ಶಿವ ಆಗಿದೆ. उससे शरीर का नाम होता ही नहीं, शरीर ही नहीं। ಅವ್ರದಂತೂ ಶರೀರದ ಹೆಸರೇ ಇರೋದಿಲ್ಲ, ಅವರಿಗೆ ಶರೀರನೇ ಇಲ್ಲ. तो वो सुप्रीम सोल शिव आदम में अर्जुन में ಮತ್ತೆ ಆ ಸುಪ್ರೀಂ ಸೋಲ್ ಶಿವ ಆದಮ್ನಲ್ಲಿ ಅರ್ಜುನನಲ್ಲಿ उसके रथ में प्रवेश करता। ಅವರ ರಥದಲ್ಲಿ ಪ್ರವೇಶ ಮಾಡ್ತಾರೆ. तो जिसने प्रवेश किया ಮತ್ತೆ ಯಾರು ಪ್ರವೇಶವನ್ನ ಮಾಡ್ತಾರೆ, किस लिए प्रवेश करता है? ಮತ್ತೆ ಅವ್ರು ಏನಕ್ಕೋಸ್ಕರ ಪ್ರವೇಶ ಮಾಡ್ತಾರೆ? उसको आप समान निराकारी निर्विकारी निरहंकारी बनाने के लिए प्रवेश करता। ಅವರಿಗೆ ತಮ್ಮ ಸಮಾನ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿಯನ್ನಾಗಿ ಮಾಡ್ಲಿಕ್ಕೋಸ್ಕರ ಪ್ರವೇಶ ಮಾಡ್ತಾರೆ. तो अर्जुन को आदम को ಮತ್ತೆ ಅರ್ಜುನನ್ಗೆ ಆದಮಿಗೆ मूर्तिमान शंकर को ಮೂರ್ತಿಮಾನ ಶಂಕರನ್ಗೆ जो याद का पुरुषार्थ करता है ना, ಯಾರು ನೆನಪಿನ ಪುರುಷಾರ್ಥವನ್ನ ಮಾಡ್ತಾರೆ ಅಲ್ವಾ, उसको आप समान बनाया। ಅವರನ್ನ ತಮ್ಮ ಸಮಾನ ಮಾಡ್ತಾರೆ. समान बनाया माने ತಮ್ಮ ಸಮಾನ ಮಾಡ್ತಾರೆ ಅಂದ್ರೆ देह को भूलना सिखाया। ದೇಹವನ್ನ ಮರೆಯೋದನ್ನ ಕಲಿಸ್ತಾರೆ. क्या करो, ಏನ್ ಮಾಡಿ ಅಂತ ಹೇಳ್ತಾರೆ, क्या करो, ಏನ್ ಮಾಡಬೇಕು, अपनी आत्मा सितारे को याद करो। ನಿಮ್ಮ ಆತ್ಮ ಏನಿದೆ ನಕ್ಷತ್ರ ಅದನ್ನ ನೆನ್ಪು ಮಾಡಿ. भ्रकुटी के मध्य में ಅಂದ್ರೆ ಭ್ರುಕುಟಿಯ ಮಧ್ಯದಲ್ಲಿ जो आत्मा बैठी हुई है, ಏನ್ ಆತ್ಮ ಕುತ್ಕೊಂಡಿದೆ, जो गीता में कहा भ्रूर मध्य प्राणमावेश सम्यक, ಅದಕ್ಕೋಸ್ಕರ ಗೀತೆಯಲ್ಲಿ ಹೇಳಿದ್ದಾರೆ ಭ್ರುವೋರ್ ಮಧ್ಯೆ ಪ್ರಾಣ ಅವಶ್ಯ ಸಮ್ಯಕ್ ಅಂತ. भ्रकुटी के बीच में उस सितारे को याद करो। ಭ್ರುಕುಟಿಯ ಮಧ್ಯದಲ್ಲಿ ಆ ನಕ್ಷತ್ರವನ್ನ ನೆನ್ಪು ಮಾಡಿ. क्यों? नाक के ऊपर याद करें तो ಯಾಕೆ ಮೂಗಿನ ಮೇಲೆ ನೆನ್ಪು ಮಾಡಿದ್ರೆ? गीता में ये भी तो लिखा हुआ है, ಮತ್ತೆ ಗೀತೆಯಲ್ಲಿ ಇದು ಸಹ ಬರ್ದಿದ್ದಾರೆ ಅಲ್ವಾ, नासिका के अग्रभाग पर ध्यान दो। ಮೂಗಿನ ಮುಂದಿನ ಅಗ್ರಭಾಗ ಅಂದರೆ ಮುಂದೆ ಅದರಲ್ಲಿ ಗಮನವನ್ನು ಕೊಡಿ ಅಂತ ಹೇಳಿದ್ದಾರೆ ಗೀತೆಯಲ್ಲಿ. नहीं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ಥರ ಅಲ್ಲ, उसको कहते हैं उत्तमांग। ಅದಕ್ಕೆ ಹೇಳ್ತಾರೆ ಉತ್ತಮಾಂಗ ಅಂತ. जितने भी अंग हैं शरीर में, ಅಂದರೆ ನಮ್ಮ ಶರೀರದಲ್ಲಿ ಎಷ್ಟೇ ಅಂಗಗಳಿದೆ, वो शरीर में जितने भी अंग हैं उनमें सबसे ऊंचा अंग ಅಂದರೆ ಶರೀರದಲ್ಲಿ ಎಷ್ಟೇ ಅಂಗಗಳಿದೆ ಅದರಲ್ಲಿ ಎಲ್ಲದಕ್ಕಿಂತ ಉನ್ನತವಾಗಿರುವಂಥ ಅಂಗ उत्तमांग, ಅದಾಗಿದೆ ಉತ್ತಮ ಅಂಗ. उसको कहते हैं भ्रकुटी। ಅದಕ್ಕೆ ಹೇಳಲಾಗುತ್ತೆ ಭ್ರುಕುಟಿ ಅಂತ. भ्रकुटी अर्थात भरी पूरी कुटी। ಭ್ರುಕುಟಿ ಅಂದರೆ ಬರೀ ಪುರಿ ಕುಟಿ ಅಂದರೆ ತುಂಬಿರುವಂಥ ಮನೆ. क्या उस स्थिति में जो देवताएं रहते हैं, ಅಂದರೆ ಆ ಸ್ಥಿತಿಯಲ್ಲಿ ಯಾರು ದೇವತೆಗಳಿರ್ತಾರೆ उनको किसी बात की कोई कमी नहीं रहती, ಅವರಿಗೆ ಯಾವುದೇ ಮಾತಿಂದು ಏನು ಕಡಿಮೆ ಕೊರತೆ ಇರೋದೇ ಇಲ್ಲ. सब कुछ प्रकृति मुहैया करती है। ಏನೇ ಇದೆ ಅದೆಲ್ಲ ಪ್ರಕೃತಿಯಿಂದ ಅದಷ್ಟಕ್ಕದೇ ಸಿಗುತ್ತೆ. उनको कोई काम धंधा भी करने की दरकार नहीं है। ಅವರಿಗೆ ಏನು ಕೆಲಸ ಎಲ್ಲ ಮಾಡುವಂಥ ಅವಶ್ಯಕತೆನೂ ಇರೋದಿಲ್ಲ. तो क्यों?
क्योंकि भरी पूरी कुटी में अपने को ज्योति बिंदु आत्मा अनुभव करते हैं। ಯಾಕೆ ಏಕೆಂದರೆ ಅವರು ಬರೀ ಪುರಿ ಕುಟಿ ಏನಿದೆ ಭ್ರುಕುಟಿ ತುಂಬಿರುವಂಥ ಮನೆ ಅದರಲ್ಲಿ ಅವರು ಆತ್ಮನ ನೆನಪು ಮಾಡ್ತಾರೆ, आत्मिक स्थिति में रहते हैं। ಅಂದರೆ ಅವರು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ. तो ये भूल जाके बताओ ಮತ್ತು ಈ ತಪ್ಪನ್ನು ಹೋಗ್ಬಿಟ್ಟು ಅವರಿಗೆ ಹೇಳಿ, क्या कि तुमने जो कृष्ण का नाम डाल दिया है, ಏನಂತ ಹೇಳಬೇಕು ಅಂದರೆ ನೀವೇನು ಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದೀರಾ. अरे ये तो थर्ड क्लास आत्मा हो गई। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇವರಂತೂ ಥರ್ಡ್ ಕ್ಲಾಸ್ ಆತ್ಮ ಆಗೋಗ್ಬಿಟ್ರು. इस सृष्टि की क्या क्यों थर्ड क्लास हो गई? ಅಂದರೆ ಈ ಸೃಷ್ಟಿಯಲ್ಲಿ ಅವರು ಥರ್ಡ್ ಕ್ಲಾಸ್ ಆತ್ಮ ಆದರು ಅಂದರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಥರ್ಡ್ ಕ್ಲಾಸ್ ಆದರು? इसलिए थर्ड क्लास हो गई ಅವ್ರು ಅದಕ್ಕೋಸ್ಕರ ಥರ್ಡ್ ಕ್ಲಾಸ್ ಆಗಿಬಿಟ್ರು कि वो आत्मा तो इस सृष्टि रूपी रंगमंच पर ऐसी आत्मा है ಯಾಕೆಂದರೆ ಆತ್ಮ ಅಂತೂ ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಆ ಥರ ಆತ್ಮ ಆಗಿದ್ದಾರೆ, जो देह का सुख भोगना शुरू कर देती है। ಅವರು ದೇಹದ ಸುಖವನ್ನು ಅನುಭವಿಸೋದನ್ನು ಆರಂಭ ಮಾಡಿಬಿಡ್ತಾರೆ. क्या जो भी देवताएं हैं वो सब ज्ञानेंद्रियों का सुख लेने वाले हैं। ಅಂದರೆ ಯಾರೇ ದೇವತೆಗಳಿದ್ದಾರೆ ಅವರೆಲ್ಲ ಜ್ಞಾನೇಂದ್ರಿಯಗಳ ಸುಖವನ್ನು ಅನುಭವಿಸುವಂಥವ್ರಾಗಿದ್ದಾರೆ. इस मनुष्य सृष्टि में एक भी मनुष्य आत्मा चाहे देवात्मा हो, ಅಂದರೆ ಈ ಮನುಷ್ಯ ಸೃಷ್ಟಿಯಲ್ಲಿ ಒಬ್ಬರು ಸಹ ಈ ಥರ ಆತ್ಮಗಳು ಅವ್ರ ಬಲೆ ದೇವಾತ್ಮಗಳೇ ಆಗಿರಲಿ चाहे मनुष्य आत्मा हो, ಅಥವಾ ಮನುಷ್ಯ ಆತ್ಮಗಳೇ ಆಗಿರಲಿ चाहे दैत्य हो, ಅಥವಾ ದೈತ್ಯರೇ ಆಗಿರಲಿ चाहे जानवर हो, ಅಥವಾ ಪ್ರಾಣಿಗಳೇ ಆಗಿರಲಿ, पशु पक्षी कीड़ा मकोड़ा कुछ भी प्राणी हो, ಪಶು ಪಕ್ಷಿಗಳಾಗಿರಲಿ ಕ್ರಿಮಿಕೀಟಗಳಾಗಿರಲಿ ಏನೇ ಆಗಿರಲಿ, एक भी ऐसा प्राणी नहीं है ಒಂದು ಸಹ ಈ ಥರ ಪ್ರಾಣಿ ಆಗಿಲ್ಲ, जो भोगी न हो। ಯಾರು ಭೋಗಿ ಆಗಿಲ್ಲ ಅನ್ನೋ ಥರ ಒಬ್ಬರು ಸಹ ಇಲ್ಲ. उसे सुख भोग चाहिए। ಅವರಿಗಂತೂ ಸುಖದ ಭೋಗ ಬೇಕಾಗಿದೆ. तो पहला पहला भोगी कौन हुआ? ಮತ್ತೆ ಮೊಟ್ಟ ಮೊದಲನೇ ಭೋಗಿ ಯಾರಾದ್ರು? वही पहला पत्ता जो दिखाया जाता है ಅವರೇ ಮೊದಲನೇ ಎಲೆ ಆಗಿದ್ದಾರೆ, ಯಾರನ್ನ ತೋರಿಸಲಾಗುತ್ತೆ. जब जलमयी हुई सृष्टि में, ಯಾವಾಗ ಸೃಷ್ಟಿಯಲ್ಲಿ ಜಲಮಯ ಆಗುತ್ತೆ ಅಂದರೆ ನೀರಿನ ಪ್ರವಾಹ ಯಾವಾಗ ಜಾಸ್ತಿ ಆಗುತ್ತೆ, तो सागर में पीपल के पत्ते पर वो कृष्ण दिखाया। ಆವಾಗ ಸಾಗರದಲ್ಲಿ ಆ ಅರಳಿ ಮರದ ಎಲೆ ಮೇಲೆ ಆ ಕೃಷ್ಣನ ತೋರಿಸ್ತಾರೆ, कला संपूर्ण। 16 ಕಲ ಸಂಪೂರ್ಣ ಕೃಷ್ಣನ ತೋರಿಸ್ತಾರೆ. लेकिन वो बच्चा तो बच्चा बुद्धि है, ಆದರೆ ಆ ಮಗು ಅಂತೂ ಮಗುವಿನ ಬುದ್ಧಿ ಉಳ್ಳೋರಾಗಿದ್ದಾರೆ. वो आत्मा समझदार आत्मा नहीं है। ಆ ಆತ್ಮ ತಿಳುವಳಿಕೆ ಉಳ್ಳುವಂಥ ಆತ್ಮ ಆಗಿಲ್ಲ. इसलिए उस बच्चे के बाद जितने भी बच्चे पैदा होते हैं सृष्टि रूपी रंगमंच पर, जितने भी ಅದಕ್ಕೋಸ್ಕರ ಆ ಮಗುವಿನ ನಂತರ ಎಷ್ಟೇ ಮಕ್ಕಳು ಜನ್ಮ ತಗೊಂತಾರೆ ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ, सृष्टि रूपी वृक्ष के पत्ते 500-700 करोड़ होंगे, सब भोगी। ಅಂದರೆ ಈ ಸೃಷ್ಟಿಯ 500-700 ಕೋಟಿ ಎಲೆಗಳು ಯಾರಿದ್ದಾರೆ ಸೃಷ್ಟಿ ರೂಪಿ ವೃಕ್ಷದ ಎಲೆಗಳು ಅವರೆಲ್ಲರೂ ಭೋಗಿಗಳೇ ಆಗಿರ್ತಾರೆ. लेकिन उस सृष्टि वृक्ष के पत्ते को जन्म देने वाला कोई बीज होगा या नहीं होगा? ಆದರೆ ಆ ಸೃಷ್ಟಿ ರೂಪಿ ವೃಕ್ಷದಲ್ಲಿ ಆ ಎಲೆಗೆ ಜನ್ಮ ಕೊಡುವಂಥವ್ರು ಯಾರಾದರೂ ಬೀಜ ಇರ್ತಾರೋ ಇಲ್ವೋ? तो जो बीज है ಮತ್ತೆ ಯಾರು ಬೀಜ ಆಗಿದ್ದಾರೆ वही है आदम। ಅವರೇ ಆಗಿದ್ದಾರೆ ಆದಮ್.